ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಪಶುವೈದ್ಯ ಸೇವೆ ಇಲಾಖೆ ವತಿಯಿಂದ ಕ್ಷೀರ ಮಹೋತ್ಸವದ 2024ನೇ ವರ್ಷದ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯರು, ಪೂಜ್ಯ ತಂದೆಯವರು, ಈ ಭಾಗದ ಮಾಜಿ ಸಚಿವರು, ಈ ತಾಲೂಕಿನಲ್ಲಿ ಹಾಲು ಸಹಕಾರ ಸಂಘದ ಪ್ರಥಮ ಸಂಘದ ಭದ್ರವಾದಂಥ ಬುನಾದಿಯನ್ನು ಹಾಕಿಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಎ ಚೌಡರೆಡ್ಡಿ ಅವರೇ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಅಧ್ಯಕ್ಷರು, ಮಾಲೂರಿನ ಜನಪ್ರಿಯ ಶಾಸಕರು, ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಕೆ.ವೈ. ನಂಜೇಗೌಡರೇ, ನಮ್ಮ ಚಿಂತಾಮಣಿ ತಾಲೂಕಿನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಾಣುತ್ತೆ, ಇಷ್ಟು ದೊಡ್ಡದಾಗಿ ಈ ಒಂದು ಹೈನೋದ್ಯಮ ಬೆಳೀತದೆ ಅಂತಕ್ಕಂಥದ್ದು. ಚಿಂತಾಮಣಿಯಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿ ನಂತರ ರಾಜ್ಯದಲ್ಲೇ ಜಿಲ್ಲೆಯಲ್ಲೇ ಪ್ರಪ್ರಥಮವಾಗಿ ಶೀತಲಿ ಕೇಂದ್ರ, ಚಿಲ್ಲಿಂಗ್ ಸೆಂಟರ್, ತಾಲೂಕಿನ ವಿವಿಧ ಸಹಕಾರಿ ಸಂಘಗಳಿಂದ ಶೇಖರಣೆ ಮಾಡಿರ್ತಕ್ಕಂಥ ಹಾಲನ್ನು ಇಲ್ಲಿ ತಂದು ಶೀತಲ ಕೇಂದ್ರದಲ್ಲಿ ಇಟ್ಟು ನಂತರ ಕೋಲಾರಿಗೆ ಅದನ್ನು ಕೊಂಡೊಯ್ತಕ್ಕಂಥ ಕೆಲಸ ಆಯಿತು. ಇಡೀ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಅದು ಪ್ರಾರಂಭ ಆಯಿತು. ನಂತರ ಏನಿವತ್ತು ಮುಳಬಾಗಲ್ ರಸ್ತೆಯಲ್ಲಿ ಇರ್ತಕ್ಕಂಥ ಕೋಮುಲ್ ಇವತ್ತು ಘಟಕ ಇದೆ, ಅದನ್ನು ಚಿಂತಾಮಣಿಯಲ್ಲೇ ಮಾಡಬೇಕು ಅಂಥೇಳಿ ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಕುರಿಯನ್ ಅವರನ್ನು ಭೇಟಿ ಮಾಡಿ NDDB ಅವರ ಮುಖಾಂತರ ಚಿಂತಾಮಣಿಯಲ್ಲಿ ಆಗಬೇಕು. ಭೌಗೋಳಿಕವಾಗಿ ಚಿಂತಾಮಣಿ ಜಿಲ್ಲೆಯ ಅವಿಭಜಿತ ಕೋಲಾರ ಜಿಲ್ಲೆಯ ಮಧ್ಯಭಾಗದಲ್ಲಿದೆ. ರೈತರ ಹಾಲು ವ್ಯಾನ್ಗಳು ಬರ್ತಕ್ಕಂಥದ್ದು ಅಥವಾ ಏನಿವತ್ತು ವಾಹನಗಳು ತ್ವರಿತವಾಗಿ ಬರಲಿಕ್ಕೆ ಸಾಧ್ಯ ಇದೆ. ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗುವಂಥ ಸಂದರ್ಭದಲ್ಲಿ ಹಾಲು ಕೆಟ್ಟತಕ್ಕಂಥ ಅವಕಾಶಗಳಿದ್ದಾವೆ ಅಂತ ಹೇಳಿ ಇಲ್ಲಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿ, ಆದರೆ ದುರಾದೃಷ್ಟ ಆ ಸಂದರ್ಭದಲ್ಲಿ ಅವರು ಚುನಾವಣೆಯಲ್ಲಿ ಸೋತರು 1985 ಮಧ್ಯೆ. ನಂತರ ಸಿ ಮುನ್ಸ್ವಾಮಿ ಅವರು MD ಆಗಿದ್ದಂಥ ಸಂದರ್ಭದಲ್ಲಿ ಅವರ ಊರಿನ ಹತ್ರ ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ತಮಗೆಲ್ಲರಿಗೂ ಗೊತ್ತಿದೆ, ತಾಲೂಕಿನಲ್ಲಿ 1,35,000 ಲೀಟರ್ಗಿಂತ ಹೆಚ್ಚು ಇವತ್ತು ಹಾಲು ಉತ್ಪಾದನೆ ಮಾಡೋದರಲ್ಲಿ ನಮ್ಮ ತಾಲೂಕು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದಕ್ಕೆ ನಾನು ಸಮಸ್ತ ನಮ್ಮ ತಾಲೂಕಿನ ಎಲ್ಲ ಹೈನೋದ್ಯಮದಲ್ಲಿ ತೊಡಗಿರ್ತಕ್ಕಂಥ ಎಲ್ಲ ರೈತ ಮಹಿಳೆಯರಿಗೆ, ರೈತ ಬಂಧುಗಳಿಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇತ್ತೀಚೆಗೆ ಏನು ತಾವು ₹2 ಬೆಲೆ ಕಮ್ಮಿ ಆಗಿದೆ ಅಂತಕ್ಕಂಥ ವಿಚಾರ, ವಿಶೇಷವಾಗಿ ನಾನು ತಮಗೆ ಹೇಳಲಿಕ್ಕೆ ಬಯಸೋದಿಷ್ಟೇ, ಇವತ್ತು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಸಹಕಾರಿ ಕ್ಷೇತ್ರ ಉಳಿಬೇಕಾದ್ರೆ ಯಾವ ಸಂದರ್ಭದಲ್ಲಿ ಬೆಲೆ ಹೆಚ್ಚು ಮಾಡಬೇಕು, ಯಾವ ಸಂದರ್ಭದಲ್ಲಿ ಕಮ್ಮಿ ಮಾಡಬೇಕು ಅಂತಕ್ಕಂಥದ್ದು ಜವಾಬ್ದಾರಿಯುತವಾದಂಥ ಆಡಳಿತ ಇರ್ತಕ್ಕಂಥದ್ದು ತೆಗೆದುಕೊಳ್ಬೇಕಾದಂಥ ತೀರ್ಮಾನ. ಇವತ್ತಿಷ್ಟು ಬೃಹದಾಕಾರವಾಗಿ ಕೋಮಲ್ ಬೆಳೆದಿದೆ ಅಂತ ಹೇಳಿದ್ರೆ ನಾನಾ ರೀತಿಯಾದಂಥ ರೈತ ಪರವಾಗಿ ರೈತರ ಹಿತದೃಷ್ಟಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಗಳೇ ಸಾಕ್ಷಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಕಾಮಗಾರಿಗಳು, ರೈತರಿಗೆ ಉಪಯೋಗ ಆಗ್ತಕ್ಕಂಥ ಕಾಮಗಾರಿಗಳನ್ನು, ಕೆಲಸಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಅಂದರೆ ನಮ್ಮ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಗಮನವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ತೀರ್ಮಾನಗಳು. ತಮಗೆ ಗೊತ್ತಿದೆ, ಈಗ 8 ಲಕ್ಷ ಲೀಟರು ಏನಿವತ್ತು ಉತ್ಪಾದನೆ ಆಗ್ತಾ ಇತ್ತು ಬೇಸಿಗೆ ಸಮಯದಲ್ಲಿ ನಮ್ಮ ಒಂದು ಒಕ್ಕೂಟದಲ್ಲಿ, ಏಕಾಏಕಿ 12,85,86,000, ಈಗ 12,56,000, ಒಂದು ಸತಿ 12,10,000
ಈ ರೀತಿ ಸರಾಸರಿ ಒಮ್ಮೆಲೆ 4-4.5 ಲಕ್ಷ ಲೀಟರು ಜಾಸ್ತಿ ಉತ್ಪಾದನೆ ಆದಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ನಾವು ಮಾರುಕಟ್ಟೆ ವ್ಯವಸ್ಥೆ ಮಾಡಬೇಕು, ರೈತರಿಂದ ನಾವು ಪಡಿತಕ್ಕಂಥ ಹಾಲು ವ್ಯರ್ಥ ಆಗದ ರೀತಿಯಲ್ಲಿ, ಸಂಸ್ಥೆ ನಷ್ಟಕ್ಕೆ ಗುರಿಯಾಗದ ರೀತಿಯಲ್ಲಿ ಇವೆಲ್ಲ ಕ್ರಮಗಳು ತೆಗೆದುಕೊಳ್ತಕ್ಕಂಥದ್ದು ಆಗಿಂದ ಹಾಗೆ ತೆಗೆದುಕೊಳ್ತಕ್ಕಂಥ ಜವಾಬ್ದಾರಿ ಒಕ್ಕೂಟದ ಮೇಲೆ ಇರ್ತದೆ. ಹಿಂದೆ ತಾವೆಲ್ಲ ನೆನೆಸ್ಕೋಬೇಕಾಗತ್ತೆ, ಒಂದು ಸಂದರ್ಭದಲ್ಲಿ ವೀಕ್ಲಿ ಹಾಲಿಡೇ ಅಂತ ಮಾಡಿದ್ರು, ಮಿಲ್ಕ್ ಹಾಲಿಡೇ ಅಂತ. ನೆನಪಿದೆಯಾ? ಬಹಳಷ್ಟು ಜನ ಇಲ್ಲಿ ಹಲವರಿದ್ದಾರೆ. ವಾರಕ್ಕೆ ಒಂದು ದಿವಸ ಹಾಲು ತೆಗೆದುಕೊಳ್ತಾ ಇರಲಿಲ್ಲ ಡೈರಿಯವರು. ನಾನು ಬಹುಶಃ ಒಂದು 25 ವರ್ಷದಿಂದ ಅಂತ ಕಾಣುತ್ತೆ, ನನಗೂ ನೆನಪಿದೆ. ಯಾಕಂದ್ರೆ ನಾವು ತೋಟದಲ್ಲಿ ನಮ್ಮ ತಾಯಿಯವರು ಸುಮಾರು 8 ಹಸುಗಳನ್ನು, ಸುಮಾರು 15-20 ವರ್ಷ ಹಸುಗಳನ್ನು ಸಾಕಿ ಹಾಲು ಡೈರಿಗೆ ಹಾಕಿರ್ತಕ್ಕಂಥ ಅನುಭವ ಇದೆ ನಮಗೆ. ಆ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ, ಇವತ್ತು ಏಕಾಏಕಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾಲು ಉತ್ಪಾದನೆ ಆದಾಗ ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಜವಾಬ್ದಾರಿ ಒಕ್ಕೂಟದ ಮೇಲೆ ಇರ್ತದೆ. ಇವತ್ತು ಸರಿಸುಮಾರು 10 ಲಕ್ಷ ಲೀಟರ್ವರೆಗೂ ಇವತ್ತು ಅದನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಬಳಸ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಇನ್ನು 2 ಲಕ್ಷ ಲೀಟರ್ ಉಳಿತಕ್ಕಂಥ ಸಂದರ್ಭದಲ್ಲಿ ಆ 2 ಲಕ್ಷ ಲೀಟರ್ನ ನಾವು ಹಾಲಿನ ಪೌಡರ್ ಆಗಿ ಪರಿವರ್ತನೆ ಮಾಡಬೇಕಾದ್ರೆ ಖರ್ಚು ಬೀಳ್ತಕ್ಕಂಥದ್ದು 330 ರೂಪಾಯಿ. ಆದರೆ ಅದನ್ನು ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ಬರೀ 210 ರೂಪಾಯಿ ಮಾರಾಟ ಮಾಡಬೇಕು. ನಿಮಗೆ ಗೊತ್ತಿದೆ, ಹಾಲಿನ ಪೌಡರ್ ಮಾಡಬೇಕಾದ್ರೆ ಹಾಲಿನ ಕುದಿಸಿ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಅದನ್ನು ಪೌಡರ್ ಮಾಡ್ತಕ್ಕಂಥದ್ದು. 1 ಲೀಟರ್ ಹಾಲಿಗೆ ಇವತ್ತು ನಮಗೆ ಬಹುಶಃ 200-300 ಗ್ರಾಮ್ ಸಿಗ್ಬೋದು ಅಂತ ಕಾಣುತ್ತೆ ಪೌಡ್ರು, ಅಷ್ಟೇ ಅಲ್ವಾ? ಅದನ್ನು ಮಾಡಿದಾಗ ಹಾಲಿನ ನೀರಿನ ಅಂಶ ಎಲ್ಲ ಪೂರ್ತಿ ತೆಗಿಬೇಕಾಗತ್ತೆ. ಇಂಥ ಸಂದರ್ಭದಲ್ಲೇ ಇವತ್ತು ಒಕ್ಕೂಟಕ್ಕೆ 20 ಕೋಟಿ ರೂಪಾಯಿ ನಷ್ಟ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತಿಂದು ತಾತ್ಕಾಲಿಕವಾಗಿ ಏನಿವತ್ತು ಹೆಚ್ಚುವರಿಯಾಗಿ ರೈತರಿಂದ ಹಾಲು ಶೇಖರಣೆ ಏನು ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಹಾಲನ್ನ ಅವರಿಂದ ತಿರಸ್ಕಾರ ಮಾಡಿದಿರಾ, ಅದನ್ನು ಪಡ್ಕೊಂಡು ಇವತ್ತು ರೈತರಿಗೆ ತಾತ್ಕಾಲಿಕವಾಗಿ 2 ರೂಪಾಯಿ ಕಡಿತ ಮಾಡಿರ್ತಕ್ಕಂಥದ್ದು ಇವತ್ತು ಒಂದು ವ್ಯವಸ್ಥೆಯಲ್ಲಿ ವೈಜ್ಞಾನಿಕವಾಗಿ ಎಲ್ಲ ರೀತಿ ಆಲೋಚನೆ ಮಾಡಿರ್ತಕ್ಕಂಥದ್ದು. ವಿರೋಧ ಪಕ್ಷಗಳು ಕೇವಲ ವಿರೋಧ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ರೈತರ ಭವಿಷ್ಯತ್ತಿನ, ರೈತರ ಒಂದು ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕ್ರಮವನ್ನ ಕೇವಲ ರಾಜಕೀಯ ತೆವಲುಗಳಿಗೆ ವಿರೋಧ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ತಾವು ಯೋಚನೆ ಮಾಡಬೇಕು. ಇವತ್ತು ಒಂದು ಒಕ್ಕೂಟ ಉಳಿಬೇಕಾದ್ರೆ ಈ ರೀತಿ ಕ್ರಮಗಳು ತಗೋಬೇಕಾಗತ್ತೆ. ಒಂದು ನಾನು ತಮಗೆ ಹೇಳ್ತಕ್ಕಂಥದ್ದು, ಇಡೀ ರಾಜ್ಯದ ಎಲ್ಲ ಒಕ್ಕೂಟಗಳೆಲ್ಲ ನೋಡಿದಾಗ ದಕ್ಷಿಣ ಕನ್ನಡದ ಒಕ್ಕೂಟದಲ್ಲಿ ಮಾತ್ರ 35 ರೂಪಾಯಿ ಕೊಡ್ತಾ ಇದ್ದಾರೆ. ಕಾರಣ ಅಲ್ಲಿ ಶೇಖರಣೆ ಮಾಡೋದು ಕಷ್ಟ ಇದೆ ಮತ್ತು ಮಾರಾಟ ಕೂಡ ಬೆಲೆ ಜಾಸ್ತಿ ಇದೆ ಅಲ್ಲಿ. ಇವತ್ತು ಇಲ್ಲಿ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಒಕ್ಕೂಟಗಳಿಗೆ ಹೋಲಿಸಿದಾಗ ಏನು 33 ರೂಪಾಯಿ 40 ಪೈಸೆ ಇತ್ತು ನಮ್ಮ ಒಕ್ಕೂಟದಲ್ಲಿ, ಎಲ್ಲ ಒಕ್ಕೂಟಗಳಿಗಿಂತ ಜಾಸ್ತಿ ಇತ್ತು. ಈಗ ನಾವು 2 ರೂಪಾಯಿ ಕಮ್ಮಿ ಮಾಡಿದ್ರೆ 31 ರೂಪಾಯಿ 40 ಪೈಸೆ ಆಗುತ್ತೆ. ಇವತ್ತು ತುಮಕೂರಿನ ಒಕ್ಕೂಟ ಇರ್ಬೋದು, ಬೆಂಗಳೂರಿನ ಒಕ್ಕೂಟ ಇರ್ಬೋದು, ಅಥವಾ ಮಂಡ್ಯ ಒಕ್ಕೂಟ ಇರ್ಬೋದು, ಇವೆಲ್ಲಕ್ಕೂ ಹೋಲಿಸಿದಾಗ ನಾವೇನು ತೀರಾ ಏನು ಕಮ್ಮಿ ಇಲ್ಲ. ಅವರೆಷ್ಟು ಕೊಡ್ತಾ ಇದ್ದಾರೆ ಅಷ್ಟೇ ಕೊಡ್ತಾ ಇದ್ದೀವಿ. ಇದುವರೆಗೂ ಸುಮಾರು ಈ 3 ಒಕ್ಕೂಟಗಳಿಗೆ ಹೋಲಿಸದೆ ನಾವು ಸರಾಸರಿ 27ರಿಂದ 30 ಕೋಟಿ ಇವತ್ತು ರೈತರಿಗೆ ಹೆಚ್ಚುವರಿಯಾಗಿ ನಮ್ಮ ಒಕ್ಕೂಟದಿಂದ, ನಮ್ಮ 2 ಜಿಲ್ಲೆಗಳ ಒಕ್ಕೂಟದಿಂದ ಇವತ್ತು ರೈತರಿಗೆ ಸಂದಾಯ ಆಗಿದೆ. ಇದನ್ನು ಮಾತ್ರ ಯಾರು ಹೇಳಲಿಕ್ಕೆ ತಯಾರಿಲ್ಲ. ಏನು 8 ಲಕ್ಷ ಲೀಟರ್ ಉತ್ಪಾದನೆ ಆಗ್ತಾ ಇತ್ತು, ಅದಕ್ಕೆ ಇವತ್ತು ಪ್ರೋತ್ಸಾಹ ಕೊಟ್ಟು ರೈತರ ಏನು ಇವತ್ತು ಇದನ್ನ ಬೆಳೀಲಿಕ್ಕೆ, ಮೇವನ್ನ ಬೆಳೀಲಿಕ್ಕೆ 3,000 ರೂಪಾಯಿ ಪ್ರೋತ್ಸಾಹಧನ ಕೊಡ್ತಕ್ಕಂಥ ಕ್ರಮವನ್ನು ತೆಗೆದುಕೊಂಡಿದ್ರು. ಇದ್ರ ಬಗ್ಗೆ ಯಾರು ಹೇಳಲಿಕ್ಕೆ ತಯಾರಿಲ್ಲ. ಇವತ್ತೇನು ಒಂದು ಹಸು ಸತ್ತು ಹೋದ್ರೆ 30,000 ಕೊಡ್ತಾ ಇದ್ರು, ಅದನ್ನ 70,000ವರೆಗೂ ಕೊಡ್ತಕ್ಕಂಥ ಒಂದು ಕೆಲಸವನ್ನ ನಮ್ಮ ಒಕ್ಕೂಟ ತೀರ್ಮಾನ ತಗೊಂಡಿದೆ. ಅದನ್ನ ಇವತ್ತು ಕಾರ್ಯಗತ ಮಾಡಿದೆ. ಇದ್ರ ಬಗ್ಗೆ ಯಾರು ಮಾತಾಡಲಿಕ್ಕೆ ತಯಾರಿಲ್ಲ. ಈ ರೀತಿ ಸತ್ಯಗಳನ್ನ, ವಸ್ತುಸ್ಥಿತಿಗಳನ್ನ ಮರೆಮಾಚಿ ಇವತ್ತು ರೈತರ ಬದುಕಿನ ಮೇಲೆ ಚಲ್ಲಾಟ ಮಾಡ್ತಾ ಇರ್ತಕ್ಕಂಥವ್ರು ಇವತ್ತು ಇಲ್ಲ ಸಲ್ಲದ ಮಾತುಗಳನ್ನ ಇವತ್ತು ಸಾರ್ವಜನಿಕರಲ್ಲಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳುವಂಥದ್ದು ಇಷ್ಟೇ, ಇವತ್ತು ಏನು ಕೋಲಾರ ಚಿಕ್ಕಬಳ್ಳಾಪುರ ಒಕ್ಕೂಟಗಳು ಬೇರೆ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಆದ್ರೆ ಹಿಂದೆ ಯಾರ್ದೋ ರಾಜಕೀಯ ತೆವಳುಗಳಿಗೆ ಯಾರಿಗೂ ಅಧಿಕಾರ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವೈಜ್ಞಾನಿಕವಾಗಿ
ಆಸ್ತಿ ಪಾಸ್ತಿಗಳ ಹಂಚಿಕೆ, ಅಲ್ಲಿರ್ತಕ್ಕಂಥ ಸೌಲಭ್ಯ ಏನಿವತ್ತು ಚಿಕ್ಕಬಳ್ಳಾಪುರದ ಡೈರಿಯಲ್ಲಿ ಮದರ್ ಡೈರಿ ಏನಿದೆ ಅಲ್ಲಿ ಇವತ್ತು ಪ್ಯಾಕಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ನಾವು ಬೇರೆ ಒಕ್ಕೂಟ ಆದಾಗ ನಾವು ಶೇಖರಣೆ ಮಾಡ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಶೇಖರಣೆ ಮಾಡ್ತಕ್ಕಂಥ ಹಾಲನ್ನ ನಾಳೆ ಪ್ಯಾಕೆಟ್ ರೂಪದಲ್ಲಿ ನಾವು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕಾದ್ರೆ ನಾವು ಬೇರೆ ಒಕ್ಕೂಟಗಳಿಗೆ ಅದನ್ನ ಕಾಂಟ್ರಾಕ್ಟ್ ಕೊಟ್ಟು ಅವರಿಗೆ ಹಣ ಕೊಟ್ಟು ಪ್ಯಾಕಿಂಗ್ ಮಾಡಿಸಿ ಮಾರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇವೆಲ್ಲವನ್ನ ಅರ್ಥ ಮಾಡ್ಕೊಳ್ದಿರಾ ರಾಜಕೀಯ ಅಧಿಕಾರ ಇದೆ ಅಂತ ಹೇಳಿ ತರಾತುರಿಯಲ್ಲಿ ಒಕ್ಕೂಟವನ್ನ ಬೇರ್ಪಡಿಸಿ ಈ ಒಂದು ಜಿಲ್ಲೆಯಲ್ಲಿದ್ದಂತ ನಿರ್ದೇಶಕರ ಅಧಿಕಾರವನ್ನ ಕಿತ್ತು ಆಡಳಿತಾಧಿಕಾರನ್ನ ನೇಮಕ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ವಿರೋಧಿಸಿ ಏನು ನಮ್ಮ ಸರ್ಕಾರ ಒಕ್ಕೂಟದ ವಿಭಜನೆಯನ್ನ ಹಿಂಪಡೆದು ವೈಜ್ಞಾನಿಕವಾಗಿ ಒಕ್ಕೂಟದ ವಿಭಜನೆ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈಗಾಗಲೇ ಇದೇ ತಿಂಗಳು 23ನೇ ತಾರೀಕು ಬಾಗೇಪಲ್ಲಿಯಲ್ಲಿ ಇವತ್ತು ಸರ್ವ ಸದಸ್ಯರ ಸಭೆಯನ್ನ ಕರೆದಿದ್ದಾರೆ. ನಾನು ಇಲ್ಲಿರ್ತಕ್ಕಂಥವ್ರು ಎಲ್ಲರಲ್ಲೂ ಕೋರ್ತೇನೆ, ದಯವಿಟ್ಟು ಆ ಸಭೆಯಲ್ಲಿ ಪಾಲ್ಗೊಳ್ಳಿ. ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕೂಟ ವಿಭಜನೆ ಆಗ್ಬೇಕು ಅಂತಕ್ಕಂಥ ಅಭಿಪ್ರಾಯಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಸೆಕ್ಷನ್ 14 ಅಲ್ಲಿ ಇವತ್ತು ಏನು ನಾವು ಒಕ್ಕೂಟ ವಿಭಜನೆ ಆಗ್ಬೇಕು ಅಂತಕ್ಕಂಥದ್ದನ್ನ ವೈಜ್ಞಾನಿಕವಾಗಿ ಮಾಡುವಂಥದ್ದಕ್ಕೆ ಎಲ್ಲರೂ ಬದ್ಧವಾಗಿದ್ದೀವಿ. ನಂಜೇಗೌಡರಿಂದ ಹಿಡಿದು ಎಲ್ಲರೂ ಇವತ್ತು ಅದಕ್ಕೆ ಬದ್ಧವಾಗಿದ್ದೀವಿ. ಆ ಪ್ರಕ್ರಿಯೆಗಳನ್ನು ಮಾಡಿ ನಂತರ ನಾವು ಬೇರೆ ಒಕ್ಕೂಟ ಸ್ಥಾಪನೆ ಮಾಡ್ಕೊಳ್ಳೋದ್ರ ಜೊತೆಗೆ ಈಗಾಗಲೇ ಕಮಿಟಿಯಲ್ಲಿ 125 ಕೋಟಿ ರೂಪಾಯಿಗೆ ಪ್ಯಾಕಿಂಗ್ ಯೂನಿಟ್ ಚಿಕ್ಕಬಳ್ಳಾಪುರದಲ್ಲಿ ಆಗ್ಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಸಹ ಮಾಡಿದ್ದಾರೆ. ಇದೆಲ್ಲ ಯಾರಿಗೋಸ್ಕರ ಮಾಡ್ತಾ ಇರೋದು? ಇವೆಲ್ಲ ಮಾಡ್ದಿರಾ ಯಾವುದೇ ವ್ಯವಸ್ಥೆ ತಯಾರು ಮಾಡ್ಕೊಳ್ದಿರಾ ಕೇವಲ ರಾಜಕೀಯ ಅಧಿಕಾರ ಯಾರಿಗೂ ನೀಡಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಮಾಡುವಂಥದ್ದು ಸೂಕ್ತ ಅಲ್ಲ. ನಾವೆಲ್ಲ ಯಾರು ಇವತ್ತು ನಮ್ಮ ಬೆವರನ್ನು ಸುರಿಸಿ ಇವತ್ತು ಗೌರವದ ಜೀವನವನ್ನ ನಡೆಸುವಂಥದ್ದಕ್ಕೆ ಐನೋದ್ಯಮದಲ್ಲಿ ನಾವೆಲ್ಲ ತೊಡ್ಕೊಂಡಿದ್ದೀವಿ. ನಮ್ಮೆಲ್ಲರ ಬದುಕಿನ ಮೇಲೆ ಚಲ್ಲಾಟ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ. ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಈಗಾಗಲೇ ಏನು ಒಕ್ಕೂಟದಲ್ಲಿ 15 ಎಕರೆ ಜಾಗ ಇದೆ ಚಿಕ್ಕಬಳ್ಳಾಪುರದಲ್ಲಿ, ಅದ್ರ ಜೊತೆಗೆ 10 ಎಕರೆ ಹಾರ್ಟಿಕಲ್ಚರ್ ಇಲಾಖೆಯಿಂದ ಜಾಗ ಕೊಡೋದಕ್ಕೆ ನಮ್ಮ ಸರ್ಕಾರ ತಯಾರಿದೆ. ಈಗಾಗಲೇ ಈ ಏನಿವತ್ತು 120 ಕೋಟಿಯಲ್ಲಿ ಹೊಸದಾಗಿ ಪ್ಯಾಕಿಂಗ್ ಯೂನಿಟ್ ಆಗಬೇಕು, ಅದಕ್ಕೆ ಬೇಕಾದಂತ ಜಾಗ ಕೊಡೋಕ್ಕೆ ತಯಾರಿದ್ದೀವಿ. ಅದಕ್ಕೆಲ್ಲ ನಾವು ಎಲ್ಲ ಪರ್ಯಾಯ ಜಾಗ ತೋಟಗಾರಿಕೆ ಇಲಾಖೆ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಇವೆಲ್ಲ ತಯಾರಿ ಮಾಡ್ಕೋಬೇಕಾಗತ್ತೆ. ಯಾವ ತಯಾರಿ ಮಾಡ್ಕೊಳ್ದಿರ ಮಾಡುವಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಆಲೋಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚಿನ ತಮ್ಮ ಸಮಯ ತೆಗೆದುಕೊಳ್ಳೋದಿಲ್ಲ. ಈಗಾಗಲೇ ಏನು ಶೀತಲ ಕೇಂದ್ರವನ್ನ ನಮ್ಮ ತಂದೆಯವರು ಸ್ಥಾಪನೆ ಮಾಡಿದ್ರು. ಇವತ್ತು ತಮ್ಗೆಲ್ರಿಗೂ ಗೊತ್ತಿದೆ, ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು, ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಲ್ಕ್ ಮಿಲ್ಕ್ ಕೂಲರ್ಸ್ BMCಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಂಜೇಗೌಡರು ಅವರ ಸಹಕಾರದಿಂದ ನಮ್ಮ ಅಶ್ವಥ್ ನಾರಾಯಣ ಬಾಬು ಅವರು ಬಹಳ ಯಶಸ್ವಿಯಾಗಿ ಇವತ್ತು ಬಲ್ಕ್ ಮಿಲ್ಕ್ ಕೂಲರ್ಸ್ ಅನ್ನ BMCಗಳನ್ನ ಇವತ್ತು ಅತಿ ಹೆಚ್ಚು ನಮ್ಮ ತಾಲೂಕಿನಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದರೆಲ್ಲದರ ಪರಿಣಾಮ ಇವತ್ತು 1,35,000 ಲೀಟರ್ ಇವತ್ತು ಉತ್ಪಾದನೆ ನಮ್ಮ ತಾಲೂಕಿನಲ್ಲಿ ಆಗ್ತಾ ಇದೆ. ಇದು ಒಬ್ಬ ನಿರ್ದೇಶಕರಾಗಿ ಜವಾಬ್ದಾರಿಯುತವಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಒಂದು ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಬಾಬು ಹಲವಾರು ಸಂದರ್ಭದಲ್ಲಿ ಸ್ವಲ್ಪ ಕಠಿಣವಾಗಿ ಮಾತಾಡ್ತಾರೆ, ಆದ್ರೆ ಉದ್ದೇಶ ಇಷ್ಟೇ. ಇವತ್ತು ಏನು ಹಿಂದೆ ಹಲವಾರು ಜನ ಬಂದು ಹೋಗಿದ್ದಾರೆ ನಿರ್ದೇಶಕರಾಗಿ, ಆದ್ರೆ ಎಲ್ಲ ಬೇರೆ ಬೇರೆ ಆಲೋಚನೆಗಳಿಂದ ಏನು ಈ ಭಾಗದ ಐನೋದ್ಯಮ ಪ್ರಗತಿ ಆಗ್ಬೇಕಾಗಿತ್ತು ಅದ್ರ ಕಡೆ ಗಮನ ಕೊಟ್ಟಿರಲಿಲ್ಲ. ಬಾಬು ಅವರು ಇವಾಗ ತಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದದಿಂದ 2 ಬಾರಿ ನಿರ್ದೇಶಕರಾಗಿ ಬಹಳ ಯಶಸ್ವಿಯಾಗಿ ಇವತ್ತು ಈ ಕಾರ್ಯಚಟುವಟಿಕೆಗಳನ್ನ ರೈತರ ಪರವಾಗಿ ಇವತ್ತು ರೈತರಿಗೆ ಒಳ್ಳೆತನ ಬಯಸಿ ಇವತ್ತು ಅವರು ಈ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಇನ್ನೂ ಬಹಳಷ್ಟು ಗ್ರಾಮಗಳಲ್ಲಿ ಖಾಸಗಿ ಡೈರಿಗೆ ಹಾಲು ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ನಾನು ಅವರೆಲ್ಲರಲ್ಲೂ ನೆನೆಸ್ಕೊಳ್ತೇನೆ, ನಮ್ಮ ಮುಖಂಡರುಗಳು ಬಹಳಷ್ಟು ಜನ ಮಾಡಿರ್ತಾರೆ. ದಯವಿಟ್ಟು ತಾವೆಲ್ಲರೂ ಈ ಒಂದು ಕೋಮಲಿನ ವ್ಯಾಪ್ತಿ ಒಳಗೆ ಬರಬೇಕು. ಈಗ ಒಂದು ರೈತರಿಗೆ ಪ್ರೋತ್ಸಾಹಧನ 5 ರೂಪಾಯಿ ಪ್ರೋತ್ಸಾಹಧನ ಕೊಡ್ತಕ್ಕಂಥದ್ದಿದೆ. ಕಳೆದ ಸರ್ಕಾರ 2023 ಮಾರ್ಚ್ ಒಳಗೆ ಏನು ಹಣ ಸಂದಾಯ ಮಾಡಬೇಕಾಗಿತ್ತು ರೈತರಿಗೆ, ಅದನ್ನ ಸುಮಾರು 600-700 ಕೋಟಿ ಬಾಕಿ ಇಟ್ಟು ನಮ್ಮ ಸರ್ಕಾರದ ಮೇಲೆ ಹೊರೆಯನ್ನ ಬಿಟ್ಟು ಹೋಗಿತ್ತು. ಈಗ ನಮ್ಮ ಸರ್ಕಾರ 300 ಕೋಟಿ ಹೋದ ಬಜೆಟ್ ಅಲ್ಲಿ ಇಟ್ಟು ಏನು ಹಳೆ ಬಾಕಿ ಇತ್ತು ಆ ಹಳೆ ಬಾಕಿಯನ್ನ ಇವತ್ತು ತೀರಿಸಿ 5 ತಿಂಗಳು ಬಾಕಿ 5-6 ತಿಂಗಳು ಬಾಕಿ ಇದೆ.
ಸುಮಾರು 650-700 ಕೋಟಿ ಬಾಕಿ ಇದೆ ಅಂತೇಳಿ ನನ್ನ ಮೊನ್ನೆ ಮುಖ್ಯಮಂತ್ರಿಗಳ ಸಭೆಯಲ್ಲೂ ಕೂಡ ಹೇಳಿದ್ವಿ. ಮುಖ್ಯಮಂತ್ರಿಗಳು ಹೇಳಿದ್ರಿಲ್ಲ, ಅದನ್ನು ಕೊಟ್ಬಿಡ್ತೀವಿ ನಾವು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಏನೋ ಅವರು ನಿರ್ಲಕ್ಷ್ಯ ಮಾಡಿದ್ರು, 5 ರೂಪಾಯಿ ಪ್ರೋತ್ಸಾಹಧನ ಅವ್ರು ಕೊಡೋದನ್ನ ಕೈ ಬಿಟ್ಟಿದ್ರು. ಅದನ್ನ ಇವತ್ತು ನಮ್ಮ ಸರ್ಕಾರ ಪೂರೈಸ್ತಕ್ಕಂಥ ಕೆಲಸ ಮಾಡಿದೆ. ಮತ್ತೊಂದು ವಿಚಾರ ತಾವು ಗಮನಿಸಬೇಕು. ಇವತ್ತು ಏಕಾಏಕಿ ನಮ್ಮ ಒಕ್ಕೂಟದಲ್ಲಿ 8 ಲಕ್ಷದಿಂದ 12.25 ಲಕ್ಷದವರೆಗೂ ಏನು ಇವತ್ತು ಉತ್ಪಾದನೆ ಜಾಸ್ತಿ ಆಗಿದೆ. ಅದ್ರ ಮೇಲೆ ಕೂಡ ಇವತ್ತು 5 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು. ಇದು ಸರ್ಕಾರದ ಮೇಲೆ ಹೆಚ್ಚುವರಿ ಹೊರೆ ಅಲ್ವಾ? ಇದನ್ನೇನಾದ್ರೂ ಸರ್ಕಾರ ಕೊಡಲ್ಲ ಅಂತ ಹೇಳಿದ್ಯಾ? ಇದೆಲ್ಲ ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದಿದೆ. ಇವತ್ತೇನು ಬೆಂಗಳೂರಿನಲ್ಲಿ ಇವತ್ತು ಏನು KMF ಇಂದ ಒಂದು ತೀರ್ಮಾನ ಮಾಡಿದ್ರು, ಹಾಲು ಹೆಚ್ಚು ಶೇಖರಣೆ ಆಗ್ತಾ ಇದೆ, ಅದನ್ನು ನಾವು ಯಾವ ರೀತಿ ಅದನ್ನ ಬಳಸಬೇಕು ಅಂತ ಹೇಳಿ ಏನು ಪ್ಯಾಕೆಟ್ ಅಲ್ಲಿ ಒಂದು 50 ml ಹೆಚ್ಚುವರಿಯಾಗಿ ಹಾಕಿ 2 ರೂಪಾಯಿ ಹೆಚ್ಚು ಮಾಡಿದ್ರು. ಅದಕ್ಕೆ ದೊಡ್ಡದಾಗಿ ಮಾತಾಡಕ್ ಬಂದ್ರು. ಇದು ರೈತರ ಪರವಾಗಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅಲ್ವಾ? ರೈತರ ಉತ್ಪಾದನೆ ಮಾಡ್ತಕ್ಕಂಥ ಹಾಲನ್ನ ನಾವು ಅವ್ರಿಗೆ ತಿರಸ್ಕಾರ ಮಾಡಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಾನಾ ರೀತಿಯಾದಂತಹ ಮಾರ್ಗಗಳನ್ನ ಹುಡುಕಿದ್ದಾರೆ. ಬಹುಶಃ ಇವತ್ತು ಏನು ಇವತ್ತು ತುಪ್ಪ ಉತ್ಪಾದನೆ ಕೂಡ ಜಾಸ್ತಿ ಆಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ತುಪ್ಪದ ಬೆಲೆಯಲ್ಲೂ ಕೂಡ ಏನಾದರೂ ಕಮ್ಮಿ ಮಾಡ್ತಕ್ಕಂಥ ಚಿಂತನೆ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದು ಬಹುಶಃ ಯಾವಾಗ ಘೋಷಣೆ ಮಾಡ್ತಾರೆ ಗೊತ್ತಿಲ್ಲ, ಚಿಂತನೆ ಆಗ್ತಾ ಇದೆ ಅಂತಕ್ಕಂಥದ್ದು ಹೇಳಿದ್ರು. ಅದರಿಂದ ಇವತ್ತು ನಾನಾ ರೀತಿಯಾದಂಥ ಕ್ರಮಗಳು ರೈತ ಹೈನೋದ್ಯಮ ಉಳಿಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದಾಗಿದೆ. ಅದರಿಂದ ಇವತ್ತೇನು ಕ್ಷೀರ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ತಾವೆಲ್ಲರೂ ಇಲ್ಲಿ ವಿವಿಧ ತಳಿಗಳ ಏನು ನಮ್ಮ ಹಸು ಕರುಗಳನ್ನ ಇವತ್ತು ನಾವು ನೋಡಿದ್ವಿ. ಇವತ್ತು ಏನು ಬೇರೆ ಬೇರೆ ತಳಿಗಳು ಇವತ್ತು ನಾವು ಬಳಸ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮ್ಮ ಈ ಉದ್ಯಮ ಬೆಳೀತಾ ಇದೆ. ಇದಕ್ಕೆ ಪೂರಕವಾಗಿ ನಮ್ಮ ಚಿಂತಾಮಣಿಯಲ್ಲಿ ಕ್ಯಾಟಲ್ ಮಾರ್ಕೆಟ್ ಇದೆ. ಬಹುಶಃ ದಕ್ಷಿಣ ಭಾರತದಲ್ಲೇ ಬಹಳ ದೊಡ್ಡ ಮಾರುಕಟ್ಟೆ ಅಂತೇಳಿ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಬಹಳ ದಿವಸಗಳಿಂದ ನಾನು ಅದಕ್ಕೆ ಒಂದು ಸೂಕ್ತವಾದಂತಹ ಜಾಗ ಕೊಡಬೇಕು, ಅಲ್ಲಿ ಪ್ರತಿ ಶನಿವಾರ ಭಾನುವಾರ ಬಂದ್ರೆ ಅಲ್ಲಿ APMC ಮಾರುಕಟ್ಟೆ ಟೊಮೊಟೊ ಮಾರುಕಟ್ಟೆಯಲ್ಲಿ ಒಂದು ರೀತಿ ಗೊಂದಲ ಸೃಷ್ಟಿ ಆಗ್ತಾ ಇತ್ತು. ಪರ್ಯಾಯ ಜಾಗ ಕೊಡಬೇಕು ಅಂತ ಮಾಡಿದ್ವಿ. 10 ವರ್ಷ ರಾಜಕೀಯವಾಗಿ ಹಿನ್ನಡೆ ಆಗಿದ್ರಿಂದ ಅದನ್ನ ಮಾಡೋಕ್ಕೆ ಅವಕಾಶ ಆಗಲಿಲ್ಲ. ಈಗ ಮತ್ತೆ ಇವತ್ತು ಕಣಶೆಟ್ಟಹಳ್ಳಿ ಹತ್ರ ಅತಿ ಶೀಘ್ರದಲ್ಲೇ ಅಂತಿಮ ಅಧಿಸೂಚನೆಯನ್ನ ಮಾಡ್ತೇವೆ. ಅಲ್ಲಿ ಮಾಡಿದ ನಂತರ ಎಷ್ಟು ಸಾಧ್ಯ ಆಗುತ್ತೆ ಅಲ್ಲಿ ಟೊಮೊಟೊ ಮಾರುಕಟ್ಟೆಗೆ ಒಂದಷ್ಟು ಜಾಗ ಮತ್ತು ಏನಿವತ್ತು ಕ್ಯಾಟಲ್ ಮಾರ್ಕೆಟ್ ಏನಿದೆ ಅದಕ್ಕೆ ಒಂದಷ್ಟು ಜಾಗ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಆ ಪ್ರಯತ್ನವನ್ನು ನಾವು ಮಾಡ್ತೇವೆ. ಈ ರೀತಿ ನಿರಂತರವಾಗಿ ರೈತರಿಗೆ ಆಗ್ಬೇಕಾಗಿರ್ತಕ್ಕಂಥ ಹಲವಾರು ಏನು ಪೂರಕವಾಗಿ ಈ ಉದ್ಯಮ ಬೆಳಿಬೇಕು, ರೈತರ ಬದುಕಿನಲ್ಲಿ ಬದಲಾವಣೆ ತರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಅದರಿಂದ ಈ ಸಂದರ್ಭದಲ್ಲಿ ನೀಡೋದಿಷ್ಟೇ. ನಿನ್ನೆ ಯಾರೋ ಪ್ರತಿಭಟನೆ ಮಾಡಿದ್ರು ಚಿಕ್ಕಬಳ್ಳಾಪುರದಲ್ಲಿ, ನಾನಾ ರೀತಿ ವ್ಯಾಖ್ಯಾನಗಳು ಮಾಡಿದ್ರು. ಇವತ್ತು ನಾನು ಮಂತ್ರಿ ಆಗಿರೋದು ಇವತ್ತು ದೌರ್ಭಾಗ್ಯ ಅಂತ ಹೇಳಿ ಮಾತಾಡಿದ್ದಾರೆ. ಬಹಳ ಸಂತೋಷ. 10 ವರ್ಷಗಳ ಒಂದು ರಾಮರಾಜ್ಯ ಇವತ್ತು ರಾವಣ ರಾಜ್ಯವಾಗಿ ನಾನು ಬಂದ್ಮೇಲೆ ಪರಿವರ್ತನೆ ಆಗಿದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಬಹಳ ದೌರ್ಭಾಗ್ಯ ಅಂತ ಹೇಳಿ ಇವತ್ತು 1 ವರ್ಷದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳನ್ನ ಕೈಗೆತ್ತಿಕೊಂಡಿದ್ದೀವಿ, ಬಹುಶಃ ಇದೆಲ್ಲ ಮಾಡೋದು ದೌರ್ಭಾಗ್ಯ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಇನ್ನ 4 ವರ್ಷ ಅವಧಿ ಇದೆ. 4 ವರ್ಷದಲ್ಲಿ ಈ ತಾಲೂಕಿನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಜನರ ಬದುಕಿನಲ್ಲಿ ತರ್ತಕ್ಕಂಥ ಬದಲಾವಣೆಗಳು, ಇವೆಲ್ಲವನ್ನ ನೋಡಿ ಇದು ದೌರ್ಭಾಗ್ಯನ ಸೌಭಾಗ್ಯನ ಅಂತಕ್ಕಂಥದ್ದನ್ನ ಈ ಕ್ಷೇತ್ರದ ಜನ ತಾವು ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದು, ಮಾಡ್ತೀರಾ ಅಂತಕ್ಕಂಥ ವಿಶ್ವಾಸ ಇದೆ. ಅದರಿಂದ ಅವರ ಕ್ಷುಲ್ಲಕ ಹೇಳಿಕೆಗಳಿಗೆ ನಾವು ಗಮನ ಕೊಡದಿರ ನಮ್ಮ ಕೆಲಸಗಳೇನಿದಾವೆ ಆ ಕೆಲಸಗಳನ್ನ ನಾವು ಮುಂದುವರಿಸಿಕೊಂಡು ಹೋಗಿ ಈ ಒಂದು ಕ್ಷೇತ್ರ, ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಇರ್ಬೋದು, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು, ರಾಜ್ಯದಲ್ಲಿ ಒಬ್ಬ ಸಚಿವನಾಗಿ ನನ್ನಿಂದ ಆಗ್ಬೇಕಾದಂತ ಉತ್ತಮವಾದಂತಹ ಕೆಲಸಗಳನ್ನ ತಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದದಿಂದ ನೆರವೇರಿಸ್ತೀನಿ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ತಮ್ಮ ಮುಂದೆ ಹೇಳ್ತಾ ಏನು ಇವತ್ತು ಮತ್ತೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ನಾನು ಇಲ್ಲಿ ತಾವೆಲ್ಲ ರೈತರು, ಇವತ್ತು ರೈತರ ಬದುಕು ಎಷ್ಟು ಕಷ್ಟ ಇದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ. ಇಲ್ಲಿ ನಮ್ಮ ಮುಖಂಡರು ಕೆಲವರು ಹಸಿರು ಶಾಲು ಹಾಕೊಂಡು ಕೂತಿದ್ದಾರೆ. ಈಗ ಏನಾಗಿದೆ, ಎಲ್ಲ ನಾವು ರೈತರೇ. ಹಸಿರು ಶಾಲು ಹಾಕೊಂಡಿದ್ ಮಾತ್ರಕ್ಕೆ ನಾನು ದೊಡ್ಡ ಏನೋ
ರೈತರ ಪರವಾಗಿರ್ತಕ್ಕಂಥ ಅಥವಾ ನಾನೇ ಎಲ್ಲರಿಗೂ ರೈತರ ಪರವಾಗಿ ನಂದೇ ಧ್ವನಿ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಅಷ್ಟು ಸರಿನೋ ಅಲ್ವಾ ಅಂತಕ್ಕಂಥದ್ದು ತಾವು ತೀರ್ಮಾನ ಮಾಡಬೇಕು. ಇವತ್ತು ತಮ್ಮೆಲ್ಲರ ಮಕ್ಕಳು ಇವತ್ತು ಬಹಳಷ್ಟು ಜನ ಓದ್ತಾ ಇದ್ದಾರೆ. ಬಹಳಷ್ಟು ಜನರಿಗೆ ತಮ್ಮ ಬೆವರನ್ನ ಸುರಿಸಿ ವಿದ್ಯಾವಂತರನ್ನಾಗಿ ಮಾಡ್ತಾ ಇದ್ದೀರಾ. ಒಂದು ಉದ್ಯೋಗ ಸಿಗಬೇಕು, ನಾವು ಮಾಡ್ತಾ ಇರ್ತಕ್ಕಂಥ ಕಸುಬಿನಲ್ಲಿ ನಾವು ನಿರಂತರವಾದಂಥ ಆದಾಯ ಬರೋದಿಲ್ಲ, ಅವರ ಬದುಕುಗಳು ಬದಲಾವಣೆ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ತಾವು ತಮ್ಮದೇ ಆದಂಥ ಕಷ್ಟವನ್ನ ಪಟ್ಟು ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತೀರಾ. ಆದ್ರೆ ಪರಿಸ್ಥಿತಿ ಏನಾಗ್ತಾ ಇದೆ, ಇವತ್ತು ಕೆಲವರು ಇವತ್ತೇನು ಉದ್ಯೋಗ ಸೃಷ್ಟಿ ಮಾಡಬೇಕಾದ್ರೆ ನಾವು ಗಾಡಿಯಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇವತ್ತು ಭೂಮಿಯನ್ನ ಏನು ಅದು ರೈತರ ಭೂಮಿ ಆಗಬಹುದು, ಸರ್ಕಾರಿ ಭೂಮಿ ಆಗ್ಬೋದು, ಆ ಭೂಮಿಯನ್ನ ಪಡ್ಕೊಂಡ್ರೆ ಮಾತ್ರ ಇವತ್ತು ಕೈಗಾರಿಕೆಗಳು ಮತ್ತೊಂದು ಸ್ಥಾಪನೆ ಆಗೋದು, ಮಕ್ಕಳಿಗೆ ಉದ್ಯೋಗ ಅವಕಾಶಗಳು ಲಭ್ಯ ಆಗೋದು. ಇವತ್ತು ನಮ್ಮ ರೈತರ ಮಕ್ಕಳಿಗೆ ಉದ್ಯೋಗ ಬೇಡ ಅಂತ ಹೇಳ್ಬಿಡ್ಲಿ. ಯಾರು ಇವತ್ತು ರೈತರ ಭಾಗಿರುವಾಗಿರ್ತಕ್ಕಂಥ ಹೋರಾಟಗಾರರು ಇವತ್ತು ಏನು ಕೈಗಾರಿಕೆಗಳನ್ನ ತರ್ತಕ್ಕಂಥ ಒಂದು ಸದುದ್ದೇಶ ಇಟ್ಕೊಂಡು ಹೆಚ್ಚೆಚ್ಚು ವಿದ್ಯಾವಂತ ಯುವಕರಿಗೆ ಉದ್ಯೋಗ ಅವಕಾಶ ಕಲಿಸ್ಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈಗಾಗಲೇ 5200 ಎಕರೆ ಅಷ್ಟು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಗುರುತಿಸಿದ್ದೀವಿ. ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಯಾರು ಗುರುತಿರ್ತಕ್ಕಂಥದ್ದು ನಾವು ನೋಡಿಲ್ಲ. ಆದ್ರೆ ಈಗ ನಾವು ಒಂದು ವರ್ಷದಲ್ಲಿ ಈ ರೀತಿ ಕ್ರಮಗಳನ್ನ ತೆಗೆದುಕೊಳ್ತಕ್ಕಂಥದ್ದನ್ನು ಮಾಡಿರೋದಕ್ಕೆ ಮೊನ್ನೆ ಎಲ್ಲ ಯಾರೋ ಕೆಲವರು ಮುಖಂಡರು ಸಭೆಯನ್ನ ಮಾಡಿ ವಿರೋಧ ಮಾಡಬೇಕು ಅಂತ ಹೇಳ್ತಾರೆ. ನಾನು ಅವರೆಲ್ಲರಲ್ಲೂ ವಿನಂತಿಸ್ಕೊಳ್ತೇನೆ, ದಯವಿಟ್ಟು ತಾವು ತಮ್ಮ ಮಕ್ಕಳು ಎಲ್ಲಿ ಓದ್ತಾ ಇದ್ದಾರೆ, ತಮ್ಮ ಮಕ್ಕಳು ವಿದ್ಯಾವಂತರಾದ್ಮೇಲೆ ಅವರಿಗೆ ಉದ್ಯೋಗ ಸಿಗ್ಬೇಕಾ ಬೇಡವಾ? ಎಲ್ಲಿ ನಾವು ನಮ್ಮ ಮನೆ ಬೇಡ, ಪಕ್ಕದ ಮನೆ ಹೊಡೆದಾಕಿ, ಇಲ್ಲ ಇನ್ನೊಬ್ಬರ ಮನೆ ಹೊಡೆದಾಕಿ, ನನ್ನ ಮನೆ ಮಾತ್ರ ಉಳಿಬೇಕು, ಆದ್ರೆ ನನ್ನ ಮಗನಿಗೆ ಉದ್ಯೋಗ ಸಿಗ್ಬೇಕು. ಇದು ಯಾವ ರೀತಿ ಸಾಧ್ಯ ಅಂತಕ್ಕಂಥದ್ದನ್ನ ದಯವಿಟ್ಟು ತಾವು ಯೋಚನೆ ಮಾಡಿ. ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಹಳಷ್ಟು ಜನ ರೈತರಲ್ಲಿ ಭೂಮಿ ಕಳ್ಕೊಂಡ್ರು, ಸರ್ಕಾರ ಪರಿಹಾರ ಕೊಡ್ತು. ಇವತ್ತು ದೊಡ್ಡ ಮಟ್ಟದಲ್ಲಿ ಆ ಸುತ್ತಲೂ ಇವತ್ತು ಏನು ಅಭಿವೃದ್ಧಿ ಆಗಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲಿ ಬಂದಿದ್ದಕ್ಕೆ ನಮ್ಮ ಭಾಗದಲ್ಲಿ ಇವತ್ತು ಬಹಳಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ಒಂದು ರೀತಿಯಲ್ಲಿ ಕೆಲವರು ತ್ಯಾಗ ಮಾಡಬೇಕಾಗತ್ತೆ. ಒಂದು ರಸ್ತೆ ಆಗ್ಬೇಕಾದ್ರೆ ಜಾಗ ಬಿಡಲೇಬೇಕಾಗತ್ತೆ. ಯಾವುದೇ ಒಂದು ಅಭಿವೃದ್ಧಿ ಆಗ್ಬೇಕಾದ್ರೆ ಕೆಲವ್ರಿಗೆ ತೊಂದರೆ ಆಗತ್ತೆ. ಆದ್ರೆ ಸರ್ಕಾರ ಅದಕ್ಕೆ ಸೂಕ್ತ ರೀತಿಯಲ್ಲಿ ಪರಿಹಾರ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ರೈತರ ಹಿತವನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಈ ರೀತಿಯಾಗಿ ನಾವು ನಿರಂತರವಾಗಿ ಇವತ್ತು ಒಂದು ಸಮಾಜದಲ್ಲಿ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಎಲ್ಲರ ಬದುಕುಗಳಲ್ಲಿ ಯಾವ ರೀತಿ ಸಮತೋಲನವನ್ನ ಕಾಪಾಡಬೇಕು ಅಂತಕ್ಕಂಥದ್ದನ್ನ ಗಮನದಲ್ಲಿಟ್ಕೊಂಡು ನಾವು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ತಮ್ಮೆಲ್ಲರ ಪ್ರತಿನಿಧಿಯಾಗಿ ತಮ್ಮೆಲ್ಲರ ಒಳಿತವನ್ನ ಬಯಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕ್ರಮಗಳನ್ನ ತಗೋಬೇಕಾಗತ್ತೆ. ನಮ್ದು ಯಾರ್ದು 1 ಸೆಂಟಿಮೀಟರ್ ಜಮೀನು ಎಲ್ಲೂ ಇಲ್ಲ ಇವತ್ತು. ಈಗ ಕೆಲವರು ಮಾಡ್ತಾರೆ, ಅವರ ಸ್ವಂತ ಜಮೀನು ಇರೋಂಥ ಕಡೆ ಕೈಗಾರಿಕೆ ಮಾಡೋದು, ಅವ್ರ ಜಮೀನು ಉಳಿಸ್ಕೊಳ್ಳೋದು, ಅದಕ್ಕೆ ಬೆಲೆ ಬರ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವರು ವ್ಯವಹರಿಸ್ತಾರೆ. ಆ ರೀತಿ ನಾವು ಯಾರು ಮಾಡ್ತಾ ಇಲ್ಲ. ನಾವಿವತ್ತು ಉದ್ದೇಶ ಇಷ್ಟೇ, ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಕೈಗಾರಿಕೆಗಳಾಗಬೇಕು. ಇವತ್ತು ನಂಜೇಗೌಡರಲ್ಲಿ ಕೂತಿದ್ದಾರೆ, ಕೃಷ್ಣ ಬೈರೇಗೌಡರ ದೂರದೃಷ್ಟಿ ಏನಿವತ್ತು ನರಸಾಪುರ ಕೈಗಾರಿಕಾ ಪ್ರದೇಶ ಪ್ರಾರಂಭ ಆಯಿತು. ಯಾರ್ಯಾರೋ ಹೇಳ್ಕೊಳ್ತಾರೆ, ಅದು ನನಗೆ ಗೊತ್ತು ಸತ್ಯ. ಕೃಷ್ಣ ಬೈರೇಗೌಡರೇ ಅದಕ್ಕೆ ಕಾರಣ, ಮೂಲ ಅವರೇ ಪ್ರಾರಂಭ ಮಾಡಿದ್ದು, ಅದನ್ನ ಅವರ ಕನಸದು. ಇವತ್ತು ಮಾಲೂರು ಕ್ಷೇತ್ರಕ್ಕೆ ಬೆಳೆದು ಹೋಗ್ಬಿಟ್ಟಿದೆ ಇವತ್ತು ಆ ಒಂದು ಕೈಗಾರಿಕಾ ಪ್ರದೇಶ. ಎಷ್ಟು ಜನ ಇವತ್ತು ಮಕ್ಕಳು ನಮ್ಮ ಹತ್ರ ಬರ್ತಾರೆ, ಸರ್ ಒಂದು ಉದ್ಯೋಗ ಕೊಡಿಸಿ ಸರ್, ದಯವಿಟ್ಟು ಹೋಂಡಾಲ್ ಕೊಡಿಸಿ, ಅಲ್ಲಿ ವಿಸ್ಟ್ರಾನಲ್ಲಿ ಕೊಡಿಸಿ, ಮತ್ತೊಂದು ಕಡೆ ಕೊಡಿಸಿ ಅಂತ ಹೇಳಿ ಬರ್ತಾರೆ. ನಾವು ನಂಜೇಗೌಡರಿಗೆ ಫೋನ್ ಮಾಡ್ತೀವಿ, ನಂಜೇಗೌಡರು ಹೇಳ್ತಾರೆ, ಅಣ್ಣ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅವರೇ ಬಹಳ ಜನ ನನ್ನ ಮುಂದೆ ತಲೆ ಮೇಲೆ ಕೂತಾರಣ್ಣ ಅಂತ ಹೇಳ್ತಾರೆ. ಇವತ್ತು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ, ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಿಸೋ ಜವಾಬ್ದಾರಿ ನಮ್ದಿಲ್ವಾ? ಯಾಕೆ ಅವ್ರು ವಿದ್ಯಾವಂತರಾಗಬೇಕಾಗಾರೆ? ಅವರ ಬದುಕಿನಲ್ಲಿ ಬದಲಾವಣೆ ಆಗೋದು ಬೇಡವಾ? ಅದರಿಂದ ಇವತ್ತು ನಾವೆಲ್ಲರೂ ಇವತ್ತಿನ ಒಂದು ಜಾಗತೀಕರಣ ವ್ಯವಸ್ಥೆಯಲ್ಲಿ ಪ್ರಪಂಚ ಇವತ್ತು ವೇಗವಾಗಿ ಮುನ್ನಡೆಯುತ್ತಾ ಇದೆ, ಬದಲಾವಣೆಗಳನ್ನ ಕಾಣ್ತಾ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಯಾವ್ಯಾವ ಸಮಯ ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ ರೀತಿ ನಾವು ಹೊಂದ್ಕೋಬೇಕು, ಆ ಹೊಂದಾಣಿಕೆಯನ್ನ ನಾವು ಮಾಡ್ಕೋಬೇಕಾಗತ್ತೆ. ಆ ರೀತಿ ಕೆಲವು ತ್ಯಾಗಗಳನ್ನು ಕೂಡ ಮಾಡ್ತಕ್ಕಂಥದ್ದು ಆಗ್ಬೇಕಾಗತ್ತೆ. ಆದ್ರೆ ತ್ಯಾಗ ಮಾಡ್ತೀವಿ ಅಂತ ಹೇಳಿ ನೀವು ಬಲಿಯಾಗೋದಲ್ಲ, ನಿಮಗೆ ಸೂಕ್ತವಾದಂತ ಪರಿಹಾರ, ನ್ಯಾಯಯುತವಾದಂತಹ ಪರಿಹಾರ ಕೊಡಿಸ್ತಕ್ಕಂಥದಕ್ಕೆ ನಮ್ಮೆಲ್ಲರ ಜವಾಬ್ದಾರಿ. ಅದರಿಂದ ಇವೆಲ್ಲ ವಿಚಾರಗಳು ನಾವು ಗಮನದಲ್ಲಿ ಇಟ್ಕೋಬೇಕು. ಈ ಒಂದು ಕ್ಷೀರ ಮಹೋತ್ಸವ ಯಶಸ್ವಿ ಆಗಲಿ, ತಮಗೆಲ್ರಿಗೂ ಹೆಚ್ಚಿನ ಒಂದು ಮಾಹಿತಿಯನ್ನ ಇಲ್ಲಿ ಲಭ್ಯ ಆಗಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ, ಮತ್ತೊಮ್ಮೆ ತಮ್ಗೆಲ್ರಿಗೂ ನನ್ನ ಮಾತು ಮುಕ್ತಾಯ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಕ್ಷಮಿಸಬೇಕು.
ನನಗೆ ತುರ್ತಾಗಿ ತಾಲೂಕಲ್ಲಿ ಅತಿ ಹೆಚ್ಚಿನ ಹಾಲು ಉತ್ಪಾದನೆ ಮಾಡಿಕೊಟ್ಟಿರೋದು, ಅತಿ ಹೆಚ್ಚಿನ ಹಾಲು ಉತ್ಪಾದನೆ ಕೊಟ್ಟಿದ್ದರಿಂದ ಇವತ್ತು ನಿಮ್ಮ ತಾಲೂಕಲ್ಲಿ ಒಂದು ಶಿರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ. ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತೇಳಿ ನಮ್ಮ ಬಾಬು ಅವರು ನಿರ್ದೇಶಕ ಕೇಳಿದಾಗ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಹಾಲನ್ನು ಉತ್ಪಾದನೆ ಕೊಟ್ಟಂತ ತಾಲೂಕು ಈ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ತಗೊಂಡಾದ ಮೇಲೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳು ಮತ್ತು ನಮ್ಮ ಮಾರ್ಗದರ್ಶಿಗಳು ಹಿತೈಷಿಗಳು ಆದ ನಮ್ಮ ಸುಧಾಕರ್ ಸಾಹೇಬರು ಈ ಕಾರ್ಯಕ್ರಮ ಭಾಗವಹಿಸಿರೋದು. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಸೌಟೇಟೆ ಅಣ್ಣವರು ಅವ್ರದ್ದೇ ಒಂದು ಇತಿಹಾಸ ಇದೆ, ಅವೆಲ್ಲ ಬಿಟ್ಟು ಹೋಗಿದ್ದಾರೆ, ಅದನ್ನೆಲ್ಲ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಜವಾಬ್ದಾರಿ ಇದೆ ಅಂತವರು ಇವತ್ತು ವೇದಿಕೆಯಲ್ಲಿ ಕೂತಿರೋದು ನಮ್ಮ ಅದೃಷ್ಟ. ನಾವು ಸನ್ಮಾನ ಮಾಡುವಂಥ ಅವಕಾಶ ಸಿಗ್ತಲ್ಲ, ಅದು ಕೂಡ ನಮ್ಮ ಅದೃಷ್ಟನೇ. ಅವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಿರೋದು. ಮತ್ತು ವೇದಿಕೆ ಮೇಲೆ ಎಲ್ಲ ನಮ್ಮ ಅಧಿಕಾರಿಗಳು, ನಿರ್ದೇಶಕರು ಎಲ್ಲರೂ ಕೂಡ ಇದ್ದಾರೆ. ನಾನು ಅವರಿಗೆಲ್ಲರೂ ಕೂಡ ನನ್ನ ವೈಯಕ್ತಿಕವಾಗಿ ಈ ಕಾರ್ಯಕ್ರಮ ಭಾಗವಹಿಸಿ ಸ್ವಾಗತವನ್ನು ಬಯಸ್ತಾ ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಕೋಲಾರ ಒಕ್ಕೂಟಕ್ಕೆ ಆಕಸ್ಮಿಕವಾಗಿ ಡೈರೆಕ್ಟ್ ಆಗಿ ಬಂದನು 10 ವರ್ಷ ಆಯಿತು. 10 ವರ್ಷ ಆದಮೇಲೆ ನಾನು ಈ ಒಕ್ಕೂಟದಲ್ಲಿ ಕೆಲಸ ಮಾಡೋಂಥ ಅವಕಾಶ ಸಿಕ್ಕಾದ್ಮೇಲೆ ನನಗೆ 1 ವರ್ಷ ಅಧ್ಯಕ್ಷನ ಅವಕಾಶ ಕೂಡ ಸಿಕ್ತು ಮೈತ್ರಿ ಸರ್ಕಾರದಲ್ಲಿ. ಹಾಗೆ ನಾನು ಶಾಸಕರು ಕೂಡ ಆಗಿಬಿಟ್ಟಿದ್ದೆ ಮೊದಲನೇ ಅವಧಿಯಲ್ಲಿ. ಅಧ್ಯಕ್ಷರಾಗಿ ಮುಂದುವರಿಬೇಕು ಅಂತ ನನಗೆ ಅವಕಾಶ ಮಾಡಿಕೊಟ್ರು 1 ವರ್ಷದಲ್ಲಿ. 1 ವರ್ಷ ಬಾಕಿ ಇತ್ತು. ಅವತ್ತು ನಾನು ಈ ಒಕ್ಕೂಟದಲ್ಲಿ ಏನಾದರೂ ಒಂದು ಮಾಡಬೇಕು, ಒಂದು ಒಳ್ಳೆ ಶಾಶ್ವತ ಉಳ್ಕೊಂಡಂಥ ಒಂದು ತೀರ್ಮಾನ ಮಾಡಬೇಕು ಅಂತ ಆಡಳಿತ ಮಂಡಳಿ ಮುಂದೆ ಇಟ್ಟು ಅವತ್ತು ತಗೊಂಡಂಥ ತೀರ್ಮಾನ, ನಾವು ಮೆಗಾ ಡೈರಿಯನ್ನು 52 ಕೋಟಿ ಇದ್ದಿದ್ದನ್ನು 220 ಕೋಟಿವರೆಗೂ ತಗೊಂಡೋಗಿದ್ದು. ಬರೀ 552 ಕೋಟಿ ಇದ್ದದನ್ನು 220 ಕೋಟಿಗೆ ಮೆಗಾ ಡೈರಿನ ಮಾಡುತ್ತಾ ತೀರ್ಮಾನ ತಗೊಂಡು 220 ಕೋಟಿವರೆಗೂ ಚಿಕ್ಕಬಳ್ಳಾಪುರ ಮೆಗಾ ಡೈರಿಯನ್ನ ಮಾಡೋದಂತ ತೀರ್ಮಾನ ತಗೊಂಡಿದ್ದು, ಮತ್ತೆ ಮೆಗಾ ಡೈರಿಯನ್ನ ಮಾಡಿದ್ದು ಕೂಡ. ಅದ್ರ ಜೊತೆಗೆ ಕೋಲಾರಲ್ಲಿ ಕೂಡ ಎಮ್ಮಿ ಕೃಷ್ಣಾಪುರ ಹೆಸರಲ್ಲಿ ಒಂದು ಎಮ್ಮಿಗೆ ಗೋಲ್ಡನ್ ಡೈರಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಂತ ಆಡಳಿತ ಮಾಡಲಿ ಸರ್ಕಾರ ಅವತ್ತು ಮೈತ್ರಿ ಸರ್ಕಾರ ಸಹಕಾರ ಕೊಟ್ಟು ಗುದ್ಲಿ ಪೂಜೆ ಮಾಡಿ ಪ್ರಾರಂಭ ಮಾಡಂತ ಸಂದರ್ಭದಲ್ಲಿ ಸರ್ಕಾರ ಬದಲಾವಣೆ ಆಯಿತು. ಸರ್ಕಾರ ಬದಲಾವಣೆ ಆದ ತಕ್ಷಣ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಒಕ್ಕೂಟಕ್ಕೆ ತುಂಬಿಕೊತ್ತು ಗರಣ ಮಹಾನುಭಾವನಿಂದ. ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ 220 ಕೋಟಿ ಎಮ್ಮಿಕೆ ಗೋಲ್ಡನ್ ಡೈರಿ ಮಾಡಬೇಕು ಅಂತ ಅದು ನಿಂತೋಯ್ತು. ಮತ್ತೆ ಆಡಳಿತ ಮಂಡಳಿ ಇತ್ತು, ಏನು ಆಡಳಿತ ಮಂಡಳಿ ಹಾಲು ಉತ್ಪಾದಕರ ಪರವಾಗಿ ಕೆಲಸ ಮಾಡಬೇಕು, ನನಗೆ ಸಿಕ್ಕಂತೆ 2ನೇ ಅವಧಿ ಅವಕಾಶ, ಅಧ್ಯಕ್ಷನ ಅವಕಾಶ, ಒಳ್ಳೆ ಕಾರ್ಯಕ್ರಮ ತಗೊಬೇಕು ಅಂತಿದ್ದೆ. ಏನು ಮಾಡೋಕ್ಕಾಗದೆ ಆಡಳಿತ ಮಂಡಳಿ ನಾಮಕಾವಸ್ಥೆ ಆಡಳಿತ ಮಂಡಳಿ ನಡ್ಕೊಂಡು ಹೋಗ್ತಾ ಇತ್ತು. ತುಂಬಾ ನಾವು ಆಡಳಿತ ಮಂಡಳಿ ತುಂಬಾ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂತು. ಹಾಲು ಉತ್ಪಾದಕರ ಪರವಾಗಿ ಏನು ಕಾರ್ಯಕ್ರಮ ಕೊಡಕ್ಕೆ ಆಯ್ತಲ್ಲ ಅಂತ ಸಂದರ್ಭದಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಸುಧಾಕರ್ ಅವರು ನಮ್ಮ ಮಂತ್ರಿ ಕೂಡ ಆದ್ರು. ಅವರ ಸಹಕಾರ ನಮಗೆ ಇವತ್ತು ಏನಾದರೂ ನಾವು ಹೆಮ್ಮೆಯಿಂದ ನಮ್ಮ ಸುಧಾಕರ್ ಸಾಹೇಬರು ನಾವೇನೇನು ಮಾಡಿದ್ವಿ, ನಮ್ಮ ಆಡಳಿತ ಮಂಡಳಿ ಏನೇನು ಮಾಡ್ತು ಅಂತ ಹೇಳಿದ್ರು. ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕ ನಾವೇನೇನು ಮಾಡ್ತಾ ಇದೀವಿ ಅಂತ ಹೇಳ್ತಾವ್ರೆ. ನಾನು ಕೂಡ ಇಲ್ಲಿ ನಿಂತು ನಾನು ಏನಾದರೂ ಇಂತಿಂಥ ಕಾರ್ಯಕ್ರಮ ಮಾಡಿದ್ದೀನಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಕಾರದಿಂದ, ನಮ್ಮ ಸುಧಾಕರ್ ಅವರ ಸಹಕಾರದಿಂದ 1 ವರ್ಷದಲ್ಲಿ ತಗೊಂಡಂತ ಕಾರ್ಯಕ್ರಮ ಹಾಲು ಉತ್ಪಾದಕರ ಪರವಾಗಿ ಒಂದು ಪಟ್ಟಿನೇ ನೋಡಬಹುದು ನೀವು. ಅಷ್ಟೊಂದು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಸುಮಾರು ಜನ ಇಲ್ಲಿ ಹಾಲು ಉತ್ಪಾದಕರು ಅಧ್ಯಕ್ಷಗಳಿದ್ದೀರಿ, ಕಾರ್ಯದರ್ಶಿಗಳಿದ್ದೀರಿ, ಉತ್ಪಾದಕರಿದ್ದೀರಿ. ನಾವು ಹೇಳೋದು ಯಾವುದು ನಿಮ್ಮ ಮುಂದೆ ಸುಳ್ಳು ಹೇಳಕ್ಕಾಗುದಿಲ್ಲ. ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನಗಳು, ಸರ್ಕಾರ ಕೊಟ್ಟಂತ ಅವಕಾಶ ನಮಗೆ ನೀವು ನೋಡಬಹುದು. ಹಾಲು ಉತ್ಪಾದನೆ ಕಡಿಮೆ ಮಾಡಿದ್ರು ಧರಣಿ ಮಾಡ್ತಾ ಇದ್ರು ಸಂಸದರು, ಸನ್ಮಾನ್ಯ ಸಂಸದರು ಚಿಕ್ಕಬಳ್ಳಾಪುರ MP ಅವರು. ಅವ್ರ ಜೊತೆಲಿ ಒಬ್ಬ ಮಾಜಿ ಅಧ್ಯಕ್ಷರು ಕೂಡ, ಮಾಜಿ ನಿರ್ದೇಶಕರು ಕೂಡ ಕೂತಿದ್ರು. ಅವರ ಭಾಷಣ ನಾನು ನೋಡ್ತಾ ಇದ್ದೀನಿ. ನಾನು ಸಂಸದರಿಗೆ ಮತ್ತೆ ಮಾಜಿ ನಿರ್ದೇಶಕರು 27 ವರ್ಷ ನಿರ್ದೇಶಕರಾಗಿ ಕೆಲಸ ಮಾಡಿದಂಥವ್ರು, 2 ಅವಧಿಯಲ್ಲಿ ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಅವ್ರು ಒಂದು ಪ್ರಶ್ನೆ ಮಾಡ್ತೀನಿ ನಾನು, ನಿಮ್ಮ ಕಾಲದಲ್ಲಿ ಹಾಲು ಉತ್ಪಾದನೆ ಎಷ್ಟಿತ್ತು, ಆ ಹಾಲು ಉತ್ಪಾದನೆ ಮಾರ್ಕೆಟಿಂಗ್ ನೀವೇನ್ ಮಾಡ್ತಾ ಇದ್ರಿ, ಮತ್ತೆ ಹಾಲು ರೇಟ್ ಏನು ಕೊಡ್ತಾ ಇದ್ರಿ, ಮತ್ತೆ ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ನಿಮ್ಮ ಕಾಲದಲ್ಲಿ ಇತ್ತಾ ಇಲ್ಲ? ಅದೆಲ್ಲ ಇವತ್ತು ಮರ್ತು ಬಿಟ್ಟಿದ್ದಾರೆ ಇವರು. ಅದೆಲ್ಲ ಮರ್ತು ಇವತ್ತು ಏನೇನು ಬೇಕು ಮನಸ್ಸು ಬಂದಗಳ ನಿನ್ನೆ ಮಾತಾಡ್ತಾ ಇದ್ರು. ಅದ್ರ ಜೊತೆಯಲ್ಲಿ ನಿಮ್ಮ ಕಾಲದಲ್ಲಿ ನಿಮ್ಮ
MP ಅವರು ನಿಮ್ಮ ಸ್ನೇಹಿತರು ನಿಮ್ಮ ಪಕ್ಕದಲ್ಲಿರೋರೇ ಅಧ್ಯಕ್ಷ ನಿರ್ದೇಶಕ ಇದ್ದಂತ ಕಾಲದಲ್ಲಿ ಏನೇನು ಕಾರ್ಯಕ್ರಮ ಕೊಟ್ರಿ ಹಾಲು ಉತ್ಪಾದಕರಿಗೆ, ಯಾವ್ಯಾವ ಯೋಜನೆಗಳನ್ನ ಕಾರ್ಯಕ್ರಮ ತಗೊಂಡ್ರಿ, ಏನೂ ಮಾಡಕ್ಕಾಗ್ಲಿಲ್ಲ. ಇವತ್ತು ನಮ್ಮ ಆಡಳಿತ ಮಂಡಳಿ ಬಗ್ಗೆ ಸರ್ಕಾರದ ಬಗ್ಗೆ ಮಾತಾಡ್ತೀವಿ. ಹೌದು, ಹಾಲು ಉತ್ಪಾದನೆ ಮಾಡ್ತಾ ಇದೀವಿ. ಸುಧಾಕರ್ ಸಾಹೇಬ್ರು ಹೇಳಿದ್ದಾರೆ ಹಾಲು ಉತ್ಪಾದನೆ ಮಾಡೋಕ್ಕೆ ಕಡಿಮೆ ಮಾಡೋಕ್ಕೆ ಕಾರಣ ಏನು ಅಂತ ಕೂಡ ನಾನು ಅದನ್ನ ಹೇಳಕ್ ಹೋದ. ನಿಜ, ಅದು ಹಾಲು ಉತ್ಪಾದನೆ ಹೆಚ್ಚಿಗೆ ಆದಂತ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ ಕಡಿಮೆ ಮಾಡುದು ಮತ್ತೆ ಜಾಸ್ತಿ ಮಾಡುದು ನಿಮ್ಗೆಲ್ಲರಿಗೂ ಗೊತ್ತಿದೆ. ನಿಜವಾಗ ಹಾಲು ಉತ್ಪಾದಕರ ಸಹಕಾರ ಸಂಘ ಗೊತ್ತಿದೆ. ಈ ಹಾಲು ಹಾಕದೆ ಇರ್ತಾರಲ್ಲ, ಹಾಲು ಉತ್ಪಾದಕ ಸಹಕಾರ ಸಂಘ ಏನೊಂದು ಗೊತ್ತಿಲ್ಲದೆ ಇರ್ತದಲ್ಲ, ಅವ್ರು ಮಾತಾಡುವಂತ ಮಾತು ಇದೆಲ್ಲ ಗೊತ್ತಿಲ್ಲದೆ ಮಾತಾಡುವಂತ ಮಾತುಗಳು. ಅವ್ರು ಒಂದು ಪ್ರಶ್ನೆ ಮಾಡ್ತೀನಿ ನಾನು, ಹಾಲು ಉತ್ಪಾದನೆಗೆ ಅತಿ ಹೆಚ್ಚಿಗೆ ಹಾಲು ಉತ್ಪಾದನೆ ಆಗೋದಕ್ಕೆ ತಗೊಂಡಂತ ಕಾರ್ಯಕ್ರಮ ನೀವು ಯಾರು ಮಾತಾಡಲ್ಲ. ನಾವು 7.5 ಲಕ್ಷ ಲೀಟರ್ ಹಾಲು ಬಂದಿದ್ದೇವೆ. ನಾವು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ 7.5 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಬಂದಿದ್ದು. ನಾವು ಅವತ್ತು ತಗೊಂಡಂತ ತೀರ್ಮಾನ ಏನು? ಕರ್ನಾಟಕ ರಾಜ್ಯದಲ್ಲಿ ಮಂಗಳೂರು ಒಂದು ಬಿಟ್ಟರೆ ನಮ್ಮದೇ ಅತಿ ಹೆಚ್ಚಿನ ಹಾಲು ಲೀಟರ್ ಕೊಡೋದು. 14 ಒಕ್ಕೂಟಗಳು ನಮ್ಮದೇ ಅತಿ ಹೆಚ್ಚಿನ ಲೀಟರ್ ಕೊಟ್ಟಿದ್ದಿರ್ಬೋದು. ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡೋದಕ್ಕೆ ನಾವು ಹಾಲು ಉತ್ಪಾದಕರ ಹಸಿರು ಮೇವು ಬೆಳೋದಕ್ಕೆ ಎಷ್ಟಾದ್ರೂ ಬೆಳೀರಿ, ನಿಮಗೆ ಪ್ರೋತ್ಸಾಹನ ಕೊಡ್ತೀವಿ ಅಂತೇಳಿ ಬೀಜ ಕೊಟ್ಟು 3,000 ರೂಪಾಯಿ ಕೊಟ್ಟಿದ್ದು. ಮತ್ತೆ ಹಾಲು ರೇಟ್ ಹೆಚ್ಚಿಗೆ ಮಾಡಿದಾದ್ಮೇಲೆ ಮತ್ತೆ ನಾವು ಎಲ್ಲಾ ಒಕ್ಕೂಟಗಳು ಕಡಿಮೆ ಮಾಡಿದ್ರು ಕೂಡ ಕೋಲಾರ ಆಡಳಿತ ಮಾಡಿ ನಾವು ಹಾಲು ಕಡಿಮೆ ಮಾಡಲಿಲ್ಲ. ನಾವು ಎಲ್ಲ ಒಕ್ಕೂಟಗಳು ಹಾಲು ರೇಟ್ ಕಡಿಮೆ ಮಾಡಿದ್ರೆ ನಾವು 6 ತಿಂಗಳು ಕಡಿಮೆ ಮಾಡಬಾರ್ದು. ಹಾಲು ಉತ್ಪಾದನೆ ಕಡಿಮೆ ಆಗ್ಬಿಡ್ತದೆ, ಹಾಲು ಉತ್ಪಾದನೆಗೆ ತೊಂದರೆ ಆಗ್ತದೆ. ಪ್ರೋತ್ಸಾಹನ ಕೊಡೋ ಜೊತೆಗೆ ನಮ್ಮ ರೇಟ್ ಅನ್ನ ಮುಂದುವರಿಸಬೇಕು ಅಂತ ನಮ್ಮ ಆಡಳಿತ ಮಾಡಿ ತಗೊಂಡಂತ ತೀರ್ಮಾನ. ಸುಮಾರು 25ರಿಂದ 30 ಕೋಟಿ ರೂಪಾಯಿ ಹೆಚ್ಚುವರಿ ಕೊಟ್ಟಿದ್ದೀವಿ. ಎಲ್ಲ ಒಕ್ಕೂಟಗಳು ಹಾಲು ರೇಟ್ ಕಡಿಮೆ ಮಾಡಿದ್ರು, ನಾವು ಕಡಿಮೆ ಮಾಡದೆ ಹಾಲು ಉತ್ಪಾದಕರಿಗೆ ಕೊಟ್ಟಿದ್ದು ಅತಿ ಹೆಚ್ಚಿನ ರೇಟ್ ಅನ್ನು ಕೊಟ್ಟಿದ್ದು. ಹೌದು, ಇವತ್ತು 12,85,000 ಲೀಟರ್ ಕೂಡ ಹೋಗಿದ್ದೀವಿ. ಸರಾಸರಿ ಇವತ್ತು 12.5 ಲಕ್ಷ ಕೂಡ ಬಂದ್ಬಿಟ್ಟಿದ್ದೇವೆ. ನಾವು ಇವತ್ತು ನಾವು ಮಾರ್ಕೆಟಿಂಗ್ ಮಾಡಬೇಕು. ನಾಳೆ ಬೆಳಗ್ಗೆ ಏನಾದ್ರು ಬಟವಾಡ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮಾತಾಡ್ತಾರೆ, ಇವರೇ ಮಾತಾಡ್ತಾರೆ, ದಿವಾಳಿ ಮಾಡಿಬಿಟ್ರು, ಆಡಳಿತ ಮಂಡಳಿ ಹಾಳು ಮಾಡಿಬಿಟ್ರು ಅಂತ ಹೇಳ್ತಾರೆ. ಸರ್ಕಾರ ನಮ್ಗೆ ದುಡ್ಡು ಕೊಡೋದಿಲ್ಲ ಆಡಳಿತ ಮಂಡಳಿಗೆ. ಹಾಲು ಉತ್ಪಾದಕರ ಒಕ್ಕೂಟಗಳಿಗೆ ಸರ್ಕಾರದಿಂದ ಪ್ರೋತ್ಸಾಹನ ಬಿಟ್ರೆ ನೀವು ಕೊಡಂತ ಹಾಲನ್ನ ನಾವು ಮಾರಾಟ ಮಾಡಿ ಅದು ಬರುತ್ತ ಲಾಭದಲ್ಲಿ ಹಾಲ್ ರೇಟ್ ಕೊಡಬೇಕು, ಪ್ರಾಜೆಕ್ಟ್ ಅನ್ನು ತಗೋಬೇಕು, ಕಾರ್ಯಕ್ರಮ ಕೊಡಬೇಕು. ಸುಮಾರು ಯೋಜನೆಯಲ್ಲಿ ಕೊಡುತ್ತದ್ದು ಹಾಲು ಉತ್ಪಾದನೆ ಕೊಟ್ಟಂತ ಮಾರ್ಕೆಟ್ ಮಾಡಿ ಅದ್ರ ಬರುತ್ತೆ ಲಾಭದಲ್ಲಿ ಮಾಡುತ್ತವುದು. ಆದ್ರೂ ಕೂಡ ನಿಮ್ಗೆ ಅರ್ಥ ಮಾಡ್ಕೊಂಡೆ ನೀವು ಮನಸ್ಸು ಬಂದಾಗ ಮಾತಾಡೋದಲ್ಲ. ಹೌದು, ಇವತ್ತು ನಾವು ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನ ಇವತ್ತು ಎಮ್ಮಿಕೆ ಗೋಲ್ಡನ್ ಡೈರಿ ಏನು ನಿಲ್ಲಿಸಿದ್ರೆ 220 ಕೋಟಿ ಇವತ್ತು ಪ್ರಾರಂಭ ಮಾಡಿದ 40% ಕೆಲಸ ಮುಗಿದಿದೆ ಎಮ್ಮಿಕೆ ಗೋಲ್ಡನ್ ಡೈರಿನ. ಅದ್ರ ಜೊತೆಗೆ ಸೋಲಾರ್ ಪ್ಲಾಂಟ್ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಕೋಲಾರ ಒಕ್ಕೂಟ ಸೋಲಾರ್ ಪ್ಲಾಂಟ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದು. ಇಂಡಿಯಾದಲ್ಲಿ ಒಂದು ಮಿಲ್ಕ್ ಯೂನಿಯನ್ ಫಸ್ಟ್ ಟೈಮ್ ಒಂದು ಮಿಲ್ಕ್ ಯೂನಿಯನ್ ಅನ್ನು ಸೋಲಾರ್ ಪ್ಲಾಂಟ್ ಮಾಡೋದು. ಒಂದು ತಿಂಗಳಿಗೆ 2 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದ್ದೀವಿ 2 ಜಿಲ್ಲೆಯಿಂದ. 2 ಕೋಟಿ ರೂಪಾಯಿ. ನಾನು ಆಡಳಿತ ಮಂಡಳಿಗೆ ಹೇಳಿದೆ ಸೋಲಾರ್ ಪ್ಲಾಂಟ್ ಮಾಡಬೇಕು ಅಂತ, ಪಾಪ ಯಾರು ನಂಬಿಕೆ ಬರಲಿಲ್ಲ. ನಾನು ಹೇಳಿದ ಉದಾಹರಣೆಗೆ ಮಾಲೂರಲ್ಲಿ 10 BMCಗೆ ಸೋಲಾರ್ ಮಾಡಿಸಿದೆ. 10 BMCಗೆ ಟ್ರಯಲ್ ಫಸ್ಟ್ ತಗೊಂಡಾಗ 0 ಬಿಲ್ ಬಂತು. ಅವಾಗ ನಮ್ಮ ಆಡಳಿತ ಮಂಡಳಿ ಹೇಳಿದ್ರು ಹೌದು ನಾವು ಮಾಡೋಣ ಅಂತ. 50 ಎಕರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ DK ಅವರು ಜಿಲ್ಲಾಧಿಕಾರಿಗಳ ಸಂದರ್ಭದಲ್ಲಿ 50 ಎಕರೆ ಕೋಲಾರಲ್ಲಿ ನಮ್ಗೆ ಜಾಗ ಕೊಟ್ಟರು. ಆ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ಮಾಡಬೇಕು. ಸುಮಾರು 65 ಕೋಟಿ ತೀರ್ಮಾನ ತಗೊಂಡು ನನ್ನ ಪ್ರಕಾರ 2.5ರಿಂದ 3 ತಿಂಗಳಿಗೆ 12 ಮೆಗಾವಾಟ್ ಉತ್ಪಾದನೆ ಮಾಡುತ್ತಾ ಸೋಲಾರ್ ಪ್ಲಾಂಟ್ ಆಗ್ತಾ ಇರೋದು ಕೂಡ 2 ಕೋಟಿ ರೂಪಾಯಿ ಒಂದು ತಿಂಗಳಿಗೆ 2 ಕೋಟಿ ರೂಪಾಯಿ. 10 ಲಕ್ಷ ಲೀಟರ್ ಹಾಲು ಬಂದರೂ ಕೂಡ ನಾವು ಸರಾಸರಿ 2 ರೂಪಾಯಿ ರೇಟ್ ನಮ್ಮ ಒಕ್ಕೂಟದ ಕರೆಂಟ್ ಬಿಲ್ಲು ನಾವು ಹಾಲು ಉತ್ಪಾದಕರಿಗೆ 1 ಲೀಟರ್ಗೆ 2 ರೂಪಾಯಿ ಅಂತ ಕೂಡ ಕೊಡಬಹುದು ನಾವು ಅಂತ ತೀರ್ಮಾನ ತಗೊಂಡಿದ್ದಿರ್ಬೋದು. ಹೌದು, ಅವಾಗಲೇ ಮಾತಾಡ್ತಾ ಇದ್ರು ಸಿಲ್ಲಿಂಗ್ ಸೆಂಟರ್ ಕರ್ನಾಟಕ ರಾಜ್ಯದಲ್ಲಿ. ನಮ್ಮ ಸುಧಾಕರ್ ಸಾಹೇಬ್ರಿಗೆ ಇನ್ನೂ ಗೊತ್ತಿಲ್ಲ, ಕರ್ನಾಟಕ ರಾಜ್ಯದಲ್ಲಿ ಸಿಲ್ಲಿಂಗ್ ಸೆಂಟರ್ ಫಸ್ಟ್ ಆಗಿದೆ ಚಿಂತಾಮಣಿ. ಅದು ಯಾವತ್ತು ಅಂದ್ರೆ ಸೋಮರೆಡ್ಡಿ ಸಾಹೇಬ್ರ ಕಾಲದಲ್ಲಿ ಅವ್ರು ತಾನೇ ಹೇಳ್ತಾರೆ, ಇವತ್ತು ರೆಕಾರ್ಡಲ್ಲಿ ಇದೆ. ಸಿಲ್ಲಿಂಗ್ ಸೆಂಟರ್ ಮಾಡಿದ ಉದ್ದೇಶ ಏನು? ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುಮಾರು 150 ಕಿಲೋಮೀಟರ್ ಕ್ಯಾನ್ ಅಲ್ಲಿ ಕೋಲಾರಕ್ಕೆ ಬರ್ತಾ ಇತ್ತು ಹಾಲು. ಲಾಂಗ್ ದೂರ ಹಾಲನ್ನ ಕ್ಯಾನ್ ತಗೊಂಡ್ರೆ ಹಾಲು ಕೆಟ್ಟೋಗ್ತದೆ, ಲಾಸ್ ಆಗ್ತದೆ ಹಾಲು ಉತ್ಪಾದಕರಿಗೆ, ಮತ್ತೆ ಒಕ್ಕೂಟ ಕೂಡ ಲಾಸ್ ಆಗಬಾರ್ದು ಅಂತೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆ 3 ಸಿಲ್ಲಿಂಗ್ ಸೆಂಟರ್ ಮಾಡಿದ್ರು. ಫಸ್ಟ್ ಸಿಲ್ಲಿಂಗ್ ಸೆಂಟರ್ ಚಿಂತಾಮಣಿ ಸೋಮರೆಡ್ಡಿ ಅಣ್ಣವ್ರ ಕಾಲದಲ್ಲಿ ಆಗಿದ್ದು ಸಿಲ್ಲಿಂಗ್ ಸೆಂಟರ್. ಇವತ್ತು 3 ಸಿಲ್ಲಿಂಗ್ ಸೆಂಟರ್ ಇಲ್ಲ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ. ಪ್ರತಿಯೊಂದು ಕಡೆ BMC 100% BMC 100% ಕ್ಯಾನ್ ಲೆಸ್ ಅಂತ ಮಾಡಿ ಇವತ್ತು BMCಗಳು ಮಾಡೋದ್ರಿಂದ ಇವತ್ತು ಕೋಟ್ಯಾಂತರ ರೂಪಾಯಿ ಅಲೋವೇಷನ್ ಬರ್ತದೆ. ಸೋಮರೆಡ್ಡಿ ಅಣ್ಣವರು ಅವತ್ತು ಕೊಟ್ಟಿರೋದು ಸಿಲ್ಲಿಂಗ್ ಸೆಂಟರ್ಗೆ, ಅದಕ್ಕೆ ಬೆಲೆನೇ ಕಟ್ಟಕ್ಕಾಗುದಿಲ್ಲ. ಬಾಬು ನನಗೆ ಹೇಳಿದ್ರು, ಅಣ್ಣ ಇಂಥ ಜಾಗದಲ್ಲಿ ಏನಾದ್ರು ಒಂದು ಅವಕಾಶ ಮಾಡ್ತಾ
ಮಾಡ್ಕೊಳ್ಬೇಕು, ಶಾಶ್ವತವಾಗಿ ನಮ್ಮ ಯಜಮಾನರು ಸೌಟೆಣ್ಣವ್ರ ಹೆಸರು ಉಳಿಬೇಕು ಅಂತ. ಹೌದು, ನಾನು ಕೂಡ ಯೋಚನೆ ಮಾಡಿದೆ, ಅಂತ ಮಹಾನ್ ಭಾವರು ಕೊಟ್ಟಂತ ಜಾಗದಲ್ಲಿ ನನ್ನ ಕಾಲದಲ್ಲಿ ನನಗೆ ಸಿಕ್ಕಂತ ಅವಕಾಶದಲ್ಲಿ ಹೆಸರು ಉಳಿಬೇಕಾಗ್ತದೆ ಅಂತೇಳಿ ನಾನು ಐಸ್ ಕ್ರೀಮ್ ಪ್ಲಾಂಟ್ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿದೆ. ಇದೇ ಬಾಬು ನನ್ನ ಮೇಲೆ ಒತ್ತಡ ಹಾಕಿದ. ನನಗೆ ಐಸ್ ಕ್ರೀಮ್ ಪ್ಲಾಂಟ್ ಮಾಡಬೇಕು ಅಂದ್ರೆ KMF ಅಷ್ಟು ಸಲೀಸಿಲ್ಲ. KMF ಅಲ್ಲಿ ಯಾವತ್ತೂ ಕೂಡ ನಂದಿನಿ ಪ್ರಾಡಕ್ಟ್ ಯಾವ್ದು ಲಾಭದಲ್ಲಿ ಬರ್ತದೋ ಅದು ಯಾವ್ದು ಕೂಡ ಕೋಲಾರ ಒಕ್ಕೂಟದಲ್ಲಿ ಸರ್ವಿಸ್ ಅಲ್ಲಿ ಯಾವತ್ತೂ ಕೊಟ್ಟಿದ್ದಿಲ್ಲ. ಅದೇನಿದ್ರು ಹಾಸನ ಮತ್ತೆ ಬೆಂಗಳೂರಲ್ಲಿ ಮಾತಾಡ್ತಾ ಇತ್ತು. ಅದಕ್ಕೊಂದು ಹೋರಾಟ ಆಯ್ತು. ಆ ಹೋರಾಟ ಕೊಡೋದಿಲ್ಲ ಅಂತ KMF ನಾನು ಕೊಡ್ಲೇಬೇಕು ಅಂತ ನಮ್ಮ ಮಂತ್ರಿಗಳು ಸುಧಾಕರ್ ಅವರು ಮತ್ತೆ ನಮ್ಮ ನಮ್ಮ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಇವರಿಬ್ಬರು ಕೂತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದೆ ಕೂರಿಸಿ KMF ಅವರು ಕರೆದು ಹೇಳಿದ್ರು, ಒಂದೇ ಮಾತು ಹೇಳಿದ್ರು, ಅವರು ಐಸ್ ಕ್ರೀಮ್ ಪ್ಲಾಂಟ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೆ ತೊಂದರೆ ಮಾಡಬಾರ್ದು, ಕ್ಲಿಯರ್ ಮಾಡ್ರಿ ಅಂತ ಹೇಳಿದ್ದಕ್ಕೆ ಇವತ್ತು ಐಸ್ ಕ್ರೀಮ್ ಪ್ಲಾಂಟ್ ಕೂಡ ಸುಮಾರು 60ರಿಂದ 65 ಕೋಟಿಯಲ್ಲಿ ಸೌಟೆಣ್ಣವ್ರು ಕೊಟ್ಟಂತ ಜಾಗ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಂತ ಜಾಗದಲ್ಲಿ ಅವರ ಹೆಸರಲ್ಲಿ ಆ ಸಿಲ್ಲಿಂಗ್ ಸೆಂಟರ್ಗೂ ಅಷ್ಟೇ ನಾನು ತೀರ್ಮಾನ ಮಾಡಿದ್ದೇನೆ. ಇವತ್ತು ಏನು ಎಮ್ಮಿ ಕೃಷ್ಣಾಪುರ ಹೆಸರಿಟ್ಟು 220 ಕೋಟಿಯಲ್ಲಿ ಎಮ್ಮಿಗೆ ಗೋಲ್ಡನ್ ಡೈರಿ ಮಾಡ್ತಾ ಇದೀವಿ. ಆ ಸೋಲಾರ್ ಪ್ಲಾಂಟ್ಗೂ ಅಷ್ಟೇ ನಾನು ಚೌಡರೆಡ್ಡಿ ಅವರನ್ನ ಐಸ್ ಕ್ರೀಮ್ ಪ್ಲಾಂಟ್ ಕೂಡ ಅಷ್ಟೇ ನಾನು ಚೌಡರೆಡ್ಡಿ ಅವರ ಹೆಸರು ಇಡಬೇಕು ಅಂತ ಕೂಡ ನಾವು ಆಡಳಿತ ಮಾಡಲು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅವ್ರ ಪುತ್ಲಿನ ಕೂಡ ಅಲ್ಲಿ ಮುಂದೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮಹಾನುಭಾವರು ಕೊಟ್ಟಂತ ಒಂದು ಅವಕಾಶಗಳನ್ನ ನಾವು ನೆನೆಸ್ಕೊಳ್ಳೋದಲ್ಲ, ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಕೂಡ ಇದೆ. ಅದ್ರ ಜೊತೆಗೆ ಇವತ್ತು ಅವಾಗಲೇ ಹೇಳ್ತಾರೆ ನಮ್ಮ ಸುಧಾಕರ್ ಸಾಹೇಬರು, ವಿಭಜನೆಗೆ ನಾವು ಯಾರು ಇರೋದೇ ಇಲ್ಲ. ವಿಭಜನೆ ಇವು ತರಾತುರಿಯಲ್ಲಿ ಮಾಡಿದ್ದು. ನಮ್ಮ ಹೆಸರು ಬಂದ್ಬಿಡ್ಲಿ, MLA ಎಲೆಕ್ಷನ್ ಬರ್ತದೆ, ನಾನು ಇನ್ನೊಂದ್ಸಾರಿ ಗೆದ್ದು ಮಾಡಿ ಯಾರು ಇರೋದೇ ಇಲ್ಲ, ಮಾಡೋ ರೀತಿಯಲ್ಲಿ ಮಾಡಿದೆ. ಕೋರ್ಟ್ ಮೆಟ್ಲಿಗೆ ಹೋಗಿದ್ದೆ ಯಾರು, ನಾವೆಲ್ಲ ಕೋಲಾರ ಜಿಲ್ಲೆಯವರು, ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಕೋರ್ಟ್ ಮೆಟ್ಲಿಗೆ ಹೋಗಿದ್ವಿ. ನೀವು ಮಾಡಿದ ರೀತಿ ಸರಿ ಇಲ್ಲದಿದ್ದಕ್ಕೆ ಕೋರ್ಟಲ್ಲೇ ದಾವೆ ಹೊಡೆದ್ರಿಂದ ಅಲ್ಲಿ ಪೆಂಡಿಂಗ್ ಆಗಿದ್ರಿಂದ ಮತ್ತೆ ಇವತ್ತು ನಮ್ಮ ಸರ್ಕಾರ ಬಂದು ಮಾಡೋ ರೀತಿಯಲ್ಲಿ ಏನ್ ಮಾಡಬೇಕು, ವಿಭಜನೆ ಮಾಡಬೇಕು ಅಂತ ತುಂಬಾ ಆಸಕ್ತಿಯಿಂದ ನಮ್ಮ ಸುಧಾಕರ್ ಸಾಹೇಬ್ರ ತಗೊಂಡು ಇವತ್ತು ವಿಭಜನೆ ಮಾಡಬೇಕು ಅಂತ ನಾವು ಆಡಳಿತ ಮಂಡಳಿ ಮೊನ್ನೆ ಆಡಳಿತ ಸಭೆಯಲ್ಲಿ ಕೂಡ ತೀರ್ಮಾನ ತಗೊಂಡಿದ್ದೀವಿ. ನಾವು ಆದಷ್ಟು ಬೇಗನೆ ಮಾಡಬೇಕು. ನೀವು ವಿಭಜನೆ ಮಾಡಿದ್ರೆ ಬೇರೆ ಬೇರೆ ಒಕ್ಕೂಟಗಳನ್ನು ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಾವೇರಿ ಮಾಡಿದ್ರಿ, ಚಾಮರಾಜನಗರ ಮಾಡಿದ್ರಿ, ಕೋಲಾರ ಮಾಡಿದ್ರಿ. ಆದ್ರೆ ಒಂದು ಒಕ್ಕೂಟಕ್ಕೆ ಸುಣ್ಣ, ಒಂದು ಒಕ್ಕೂಟಕ್ಕೆ ಬೆಣ್ಣೆ ಅಂತ ಆಯ್ತು. ಏನು ಹಾವೇರಿಗೆ ಮಾತ್ರ ಆಡಳಿತ ಮಂಡಳಿನ ಸಪರೇಟ್ ಮಾಡಿದ್ರಿ, ಅಲ್ಲಿ ನೀವು ಅಧ್ಯಕ್ಷರು ಮತ್ತೆ ಆಡಳಿತ ಮಂಡಳಿ ನಡೆಸ್ಕೊಡ್ರಿ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನ್ ಮಾಡಿದ್ರಿ, ಯಾರು ಒಬ್ಬರು ವೈಯಕ್ತಿಕವಾಗಿ ಒಬ್ಬರು ಸ್ವಾರ್ಥಕ್ಕಾಗಿ ಆಡಳಿತ ಮಂಡಳಿಯನ್ನ ಕೋಲಾರಲ್ಲಿ ಬಂದು ಡೈರೆಕ್ಟರ್ ಆಗಿರ್ಬೇಕು, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಏನೋ ಮಾತಾಡಬಾರ್ದು, ನಿಮ್ ಚಿಕ್ಕಬಳ್ಳಾಪುರ ಚಿಂತಾಮಣಿಗೆ ಸಂಬಂಧಪಟ್ಟಂಗೆ ನಿಮ್ ಡೈರೆಕ್ಟರ್ ಬಾಬು ಏನೋ ಪ್ರಸ್ತಾಪ ಮಾಡಬಾರ್ದು, ಹಾಲು ಉತ್ಪಾದಕರಿಗೆ ಏನೋ ಸ್ಕೀಮ್ಗಳ ಬಗ್ಗೆ ಮಾತಾಡಬಾರ್ದು. ಆದ್ರೆ ಮೀಟಿಂಗ್ ಬರ್ಬೇಕು, ಹಾಜರಾತಿಗೆ ಸೈನ್ ಹಾಕ್ಬೇಕು ಚಿಕ್ಕಬಳ್ಳಾಪುರ ಜಿಲ್ಲೆ ಡೈರೆಕ್ಟರ್ ಅಂತ ಒಂದು ಪರಿಸ್ಥಿತಿ ತಂದಿಟ್ಟಾಗ ಕೋರ್ಟ್ಗೆ ಹೋಯ್ತು. ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಕ್ಲಿಯರ್ ಮಾಡಿದ್ರಿಂದ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮೆಗಾ ಡೈರಿಯಲ್ಲಿ ವಿಭಜನೆ ಮಾಡೋಕೆ ಮೊದಲು ಒಂದು ಪ್ಯಾಕಿಂಗ್ ಮಿಷನ್ ಅನ್ನು ಹಾಕಬೇಕು ಅಂತೇಳಿ 130 ಕೋಟಿಯಲ್ಲಿ ಈಗಾಗಲೇ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ತಗೊಂಡಿದ್ದು ನಮ್ಮ ಸುಧಾಕರ್ ಅವರು ಸಲಹೆ ಮೇರೆಗೆ ಇವೆಲ್ಲ ಯೋಜನೆಗಳ ಕಾರ್ಯಕ್ರಮಗಳನ್ನ ಹಾಲು ಉತ್ಪಾದಕರಿಗೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಅಷ್ಟೇ ಆಡಳಿತ ಮಂಡಳಿ ಹಾಲು ಉತ್ಪಾದಕರ ಪರವಾಗಿ ನಾವು ಕೊಡ್ತೀವಿ. ಮತ್ತೆ ಹಾಲ್ ರೇಟ್ ಕೂಡ ತಾತ್ಕಾಲಿಕವಾಗಿ ಅಷ್ಟೇ ಇದು, ಏನು ಮಾರ್ಕೆಟಿಂಗ್ ನಾವು ಮಾಡೋದಕ್ಕೆ ಎಲ್ಲ ಸರಿ ಮಾಡ್ಕೊತಾ ಇದೀವಿ. ಸರ್ಕಾರ ಮತ್ತೆ KMF ಕೂಡ ನಮ್ಗೆ ಅತಿ ಹೆಚ್ಚಿನ ಹಾಲು ಉತ್ಪಾದನೆ ಆಗಿದೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ಕೋಲಾರ ಒಂದು ಕಡೆ ಆದ್ರೆ ಟೋಟಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1 ಕೋಟಿ ದಾಖಲೆ 75ರಿಂದ 80 ಲಕ್ಷ ಲೀಟರ್ ಇರ್ತಾ ಇದ್ದಿದ್ದು ಇವತ್ತು 1 ಕೋಟಿಗೆ ದಾಖಲೆ ಆಗಿದೆ. ಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ KMF ಕೂಡ ಮಾರ್ಕೆಟಿಂಗ್ ಏನೇನು ಮಾಡಬೇಕು ಅಂತ ಈಗಾಗಲೇ ಕಾರ್ಯಕ್ರಮ ರೂಪಿಸಿದ್ದಾರೆ. ಆದಷ್ಟು ಬೇಗನೆ ಎಷ್ಟೇ ಹಾಲು ಉತ್ಪಾದನೆ ಬಂದರೂ ಕೂಡ ಹಾಲು ಉತ್ಪಾದನೆಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡಿ ಮತ್ತೆ ನಿಮ್ಗೆ ಹಾಲ್ ರೇಟ್ ಅನ್ನು ಕೊಡುವಂತದ್ದು ನಮ್ಮ ಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಕೂಡ ನಾವು ಹೇಳಿದ್ದೇವೆ, ಮಾರ್ಕೆಟಿಂಗ್ ಸರಿ ಮಾಡ್ಕೊಂಡು 1-2 ತಿಂಗಳಲ್ಲಿ ಮತ್ತೆ ಹಾಲ್ ರೇಟ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಒಕ್ಕೂಟಗಳಿಗಿಂತ ಹೆಚ್ಚಿಗೆ ಕೋಲಾರ ಒಕ್ಕೂಟ ಏನು ಕೊಡ್ತಾ ಇದೆಯೋ ಆ ಹೆಸರನ್ನ ಮುಂದುವರಿಸೋದ್ರಲ್ಲಿ ನಮ್ಮ ಆಡಳಿತ ಮಂಡಳಿ ಯಾವುದೇ ಕಾರಣಕ್ಕೆ ಹಿಂದೆ ಹೋಗೋದಿಲ್ಲ. ಅವರು ವೈಯಕ್ತಿಕವಾಗಿ ಏನೇ ಮಾತಾಡಿದ್ರು ಕೂಡ ದಯವಿಟ್ಟು ಹಾಲು ಉತ್ಪಾದಕರಿಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ನೆನಪು ಮಾಡ್ಕೊಳ್ರಿ. ಇನ್ಶೂರೆನ್ಸ್ 30,000 70,000 ಬಂತು. 1 ವರ್ಷಕ್ಕೆ ಇನ್ಶೂರೆನ್ಸ್ ಕಟ್ಟಾಗ ಒಂದು ವರ್ಷಕ್ಕೆ ಒಂದೇ ದಿವಸ 1 ಸಾರಿ ಅವಕಾಶ ಆಯಿತು ಇನ್ಶೂರೆನ್ಸ್ ಕಟ್ಟೋದಕ್ಕೆ. ಅದಕ್ಕೆ ನಾವು ವರ್ಷದಲ್ಲಿ 2 ಸಾರಿ ಅವಕಾಶ ಮಾಡಿಕೊಟ್ಟಿವಿ. 1 ವರ್ಷದಲ್ಲಿ 2 ಸಾರಿ ಇನ್ಶೂರೆನ್ಸ್ ಮಾಡಿ 70,000 ಇನ್ಶೂರೆನ್ಸ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ. ಇವತ್ತು ಯಾವುದೇ ರೈತ ಹಸು ಸತ್ತೋದ್ರೆ ತಕ್ಷಣ 70,000 ತಗೊಂಡು ಹಸು ತಗೊಂಡಂತ ಶಕ್ತಿ ಇವತ್ತು ನಮ್ಮ ಹಾಲು ಉತ್ಪಾದಕರಿಗೆ ತಗೊಂಡಂತ ತೀರ್ಮಾನ ನಾವು. ಅದ್ರ ಜೊತೆಗೆ ಹಾಲು ಉತ್ಪಾದಕರಿಗೆ ಇನ್ಶೂರೆನ್ಸ್ ಕೊಟ್ಟಿದ್ದು ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಒಕ್ಕೂಟ ಹಾಲು ಉತ್ಪಾದಕರು ಆಕಸ್ಮಿಕವಾಗಿ ಏನಾದ್ರೂ ಆದಾಗ
ತಕ್ಷಣ ನಾವು ಇನ್ಶೂರೆನ್ಸ್ ಕೊಡಬೇಕು ಅಂತೇಳಿ ಹಾಲು ಉತ್ಪಾದಕ ಇನ್ಶೂರೆನ್ಸ್ ಕೊಟ್ಟಿರ್ಬೋದು. ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ ಕಾರ್ಯದರ್ಶಿಗಳು ಮತ್ತೆ ಹೆಲ್ಪರ್ ಇವರಿಗೆ ರಿಟೈರ್ಡ್ ಆದ್ರೆ ಆ ಸಂಘ ಏನ್ ಸಂಬಳ ಕೊಡ್ತಾ ಇತ್ತೋ ಅಷ್ಟು ಬಿಟ್ಟರೆ ಮತ್ತೆ ಬರೀ ಕೈಲಿ ಮನೆಗೆ ಹೋಗ್ತಾ ಇದ್ರು. ನಮ್ಮ ಆಡಳಿತ ಮಂಡಳಿ ತಗೊಂಡಿದ್ದು ಆ ಕಾರ್ಯದರ್ಶಿ 60 ವರ್ಷ ಆದ್ಮೇಲೆ ಅವನು 2 ಲಕ್ಷ ಕೊಡಬೇಕು, ಹೆಲ್ಪರ್ಗೆ 1 ಲಕ್ಷ ಕೊಡಬೇಕು ತಗೊಂಡಂತ ತೀರ್ಮಾನ ಇರಬಹುದು. ಇವು ಸುಮಾರು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ನಮ್ಮ ಆಡಳಿತ ಮಂಡಳಿ ತಗೊಂಡಂತಹದ್ದು. ತಗೊಂಡು ಆದ್ಮೇಲೆ ವಿಶೇಷವಾಗಿ ನಾವು ಇವತ್ತು ಏನು 4 ಪ್ರಾಜೆಕ್ಟ್ಗಳು ತಗೊಂಡಿದ್ದೀವಿ. ಐಸ್ ಕ್ರೀಮ್, ಸೋಲಾರ್ ಪ್ಲಾಂಟ್, ಎಂಬಿಕೆ ಗೋಲ್ಡನ್ ಡೈರಿ ಮತ್ತೆ ಮೆಗಾ ಡೈರಿಯಲ್ಲಿ ಪ್ಯಾಕಿಂಗ್. ಈ 4 ಪ್ರಾಜೆಕ್ಟ್ ಸುಮಾರು 400 ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳಿದ್ದು. 400 ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳು 4 ಕಾರ್ಯಕ್ರಮ ಕೂಡ. ಈ 4 ಪ್ರಾಜೆಕ್ಟ್ಗೂ 400 ಕೋಟಿ ಎಲ್ಲಿಂದ ದುಡ್ಡು ಬರ್ತದೆ? ನಿಮ್ಮ ಮುಂದೆ ಪ್ರಶ್ನೆ ಇರ್ಬೋದು. ಅದಕ್ಕೆ ಕೂಡ ನಮ್ಮ ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನ, ದೂರದೃಷ್ಟಿಯಲ್ಲಿ ತಗೊಂಡಂತ ತೀರ್ಮಾನ, ನಾನು ಅಧ್ಯಕ್ಷ ಆದ್ಮೇಲೆ ನಮ್ಮ ಆಡಳಿತ ಮಂಡಳಿ ಒಪ್ಪಿಸ್ಕೊಂಡು ಪ್ರತಿದಿನ ಹಾಲ್ ರೇಟ್ ಹೆಚ್ಚಿಗೆ ಕೊಡೋ ಜೊತೆಗೆ ಪ್ರತಿದಿನ 1 ಲೀಟರ್ಗೆ 1 ರೂಪಾಯಿ ಡೆವಲಪ್ಮೆಂಟ್ಸ್ ಕೊಂಡು ತೆಗಿಬೇಕಂತ ತಗೊಂಡಂತ ತೀರ್ಮಾನ. ಇವತ್ತು ನಮ್ಮ ಹತ್ರ 250 ಕೋಟಿ ರೂಪಾಯಿ ಡಿಪಾಸಿಟ್ ಇದೆ. 400 ಕೋಟಿಗೆ 400 ಕೋಟಿ ಪ್ರಾಜೆಕ್ಟ್ಗೆ ಈ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ಒಂದು ಒಕ್ಕೂಟ 250 ಕೋಟಿ 400 ಕೋಟಿ ಡಿಪಾಸಿಟ್ ಇದೆ ಅಂದ್ರೆ ಅದು ಕೋಲಾರ ಒಕ್ಕೂಟದಲ್ಲಿ ಮಾತ್ರ ಅಂತ ನಾನು ಧೈರ್ಯವಾಗಿ ಚಾಲೆಂಜ್ ಮಾಡ್ತೇನೆ. ನಾನು ಇನ್ನು 1.5 ವರ್ಷದಲ್ಲಿ ಈ 4 ಪ್ರಾಜೆಕ್ಟ್ ಮುಗಿಬೇಕಾಗ್ತದೆ. ಅದ್ರ ಜೊತೆಗೆ ವಿಶೇಷವಾಗಿ ಇವತ್ತಿಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ, 4 ಪ್ರಾಜೆಕ್ಟ್ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಯಾರೋ ಮಾಡಿದಂತದ್ದು ನಮ್ಮ ಆಡಳಿತ ಮಂಡಳಿ ತೀರ್ಮಾನ ತಗೊಂಡಿದ್ದು. ಹಾಲು ಉತ್ಪಾದಕರ ಮಕ್ಕಳು ಹೈಯರ್ ಎಜುಕೇಶನ್ ಓದ್ತಾರಂತ ಮಕ್ಕಳು, ಬೆಂಗಳೂರಲ್ಲಿ ಓದ್ತಾರಂತ ಮಕ್ಕಳಿಗೆ ಒಂದೇ ಒಂದು ಹಾಸ್ಟೆಲ್ ಇತ್ತು, ಅದು KMF ನಡೆಸ್ತಾ ಇತ್ತು. ಡಿಮಿಡ್ಸ್ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲು ಉತ್ಪಾದಕರ ಮಕ್ಕಳ ಹೆಚ್ಚಿಗೆ ಕೋಲಾರಲ್ಲಿ ಓದ್ತಾ ಇದೆ. ನಮ್ಗೆ ಸೀಟ್ ಬೇಕು ಕೊಡಕ್ಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ರಾಜ್ಯದಲ್ಲಿ ಎಲ್ಲ ಒಂದೇ ಹಾಸ್ಟೆಲ್, ಅದು KMF ನಡೆಸ್ತಾ ಇತ್ತು. ಅದರಿಂದ ನಾವು ತೀರ್ಮಾನ ತಗೊಂಡು ಮೊನ್ನೆ ಆಡಳಿತ ಮಂಡಳಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲು ಉತ್ಪಾದಕರ ಮಕ್ಕಳು ಹೈಯರ್ ಎಜುಕೇಶನ್ ಮಾಡ್ತಾರಂತ ಮಕ್ಕಳು ಬೆಂಗಳೂರಲ್ಲಿ ಅವ್ರಿಗೆ ಹಾಸ್ಟೆಲ್ ಮಾಡಬೇಕು ಅಂತೇಳಿ ನಮ್ಮದೇ ಸಪರೇಟ್ ಹಾಸ್ಟೆಲ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ. 1ನೇ ತಾರೀಕಿಂದ ನಮ್ಮ 2 ಜಿಲ್ಲೆಯ ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲ್ ಕೊಡೋದು ಕೂಡ 1ನೇ ತಾರೀಕು ಉದ್ಘಾಟನೆ, ನಮ್ಮ ಮಂತ್ರಿಗಳು ಕರ್ಕೊಂಡು ಉದ್ಘಾಟನೆ ಮಾಡ್ತಾ ಇದೀವಿ. 12,000 ಅಡಿ ನಮಗೆ ಜಾಗವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಆ ಜಾಗ ಬಿಲ್ಡಿಂಗ್ ಕಟ್ಟೋದು ಲೇಟ್ ಆಗ್ತದೆ ಅಂತೇಳಿ KMF ಇಂದ ನಾವು ಜಾಗವನ್ನು ತಗೊಂಡು 1ನೇ ತಾರೀಕು ಕೂಡ ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲ್ ಕೂಡ ಉದ್ಘಾಟನೆ ಮಾಡ್ತಾ ಇದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷ ಮಂತ್ರಿಗಳು ನಾನು ಕೂಡ ಬೇರೆ ಕಡೆ ಕಾರ್ಯಕ್ರಮ ಹೋಗ್ಬೇಕಾಗ್ತದೆ. ಅದ್ರಲ್ಲಿ ಒಂದು ಮಾತು ಹೇಳ್ತೇನೆ, ನಿಮ್ಮ ನಿರ್ದೇಶಕ 2 ಅವಧಿಯಿಂದ ನನ್ನ ಜೊತೆಲಿದ್ದಾರೆ. 10 ವರ್ಷದಿಂದ ವಿಶೇಷವಾಗಿ ಸನ್ಮಾನಿಸಲಾಗ್ತಾ ಇದೆ. ಶ್ರೀಯುತರು ಈ ಭಾಗದ ಕೋಲಾರ ಹಾಲು ಒಕ್ಕೂಟವನ್ನ ಲಾಭದಾಯಕವಾಗಿ ಮುನ್ನಡೆಸಬೇಕು. ಆ ಮೂಲಕ ಈ ಭಾಗದ ಪ್ರತಿನಿಧಿಗಳಾಗಿರ್ತಕ್ಕಂಥ ಪ್ರತಿಯೊಬ್ಬ ಹಾಲು ಉತ್ಪಾದಕರು ಕೂಡ ಲಾಭವನ್ನ ತಮ್ಮದಾಗಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಒಕ್ಕೂಟವನ್ನ ಮುಂಚೂಣಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇರತಕ್ಕಂಥ ಹೆಮ್ಮೆಯ ಅಧ್ಯಕ್ಷರಿಗೆ ನಮ್ಮೆಲ್ಲರ